ಕುರಿಮಟ್ಟಿ ಬಸವೇಶ್ವರಿಗೆ ಅನಂತ ಪ್ರಣಾಮ ಸಲ್ಲಿಸಿ ಪೂಜ್ಯರಾದ ಬಾಗೇವಾಡಿ ವಿರಕ್ತ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿ ಪಾದರಿಗೆ ನಮಸ್ಕರಿಸಿ, ಅದೇ ಪ್ರಕಾರ ನಮ್ಮ ಚಡ್ಚಣದ ಪೂಜ್ಯರಲ್ಲಿ ನಮಸ್ಕರಿಸಿ, ಮಹಾಜನಗಳೇ ಹಾಗೂ ತಾಯಿಗಳೇ, ಶರಣರೇ, ಶರಣೀಯರೇ, ಎಲ್ಲರಿಗೂ ಅನಂತ ಶರಣಾರ್ಥಿಗಳನ್ನು ಅರ್ಪಿಸಿ ಈ ಹೊತ್ತಿನ ದಿವಸದ ವಿಷಯ ಪ್ರಾರಂಭಿಸೋಣ. ವಿಷಯ ಸ್ವಲ್ಪ ಸಾಮಾನ್ಯ ಜನರಿಗೆ ಅರ್ಥ ಆಗ್ತದಿಲ್ಲೋ, ಆದರೂ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೀರಲ್ಲ, ಇದು ತುಂಬ ಸಂತೋಷದ ಕೆಲಸ. ಪ್ರಯತ್ನ ಮಾಡಲಿಕ್ಕೆ ಹತ್ತೀರಿ, ತಿಳಿತದೆ. ಈಗ ನಾವು ಶಾಲೆ ಕಲಿಯುವಾಗ ಮೊದಲು ರಟೈಕ ಕಲಿತ ಮೇಲೆ MA PhD ಆಗ್ತಾರೆ. ಆಗ ಇಲ್ಲಿ ನಿನ್ನೆ ನಡೆದಿರ್ತಕ್ಕಂಥ ವಿಷಯ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ ಅಂತ ಪ್ರಾರಂಭ ಎಂದು ಪಿಂಡ ಜ್ಞಾನಸ್ಥಳ ಬರ್ತದೆ. ನಿನ್ನೆ ಪಿಂಡಸ್ಥಳ ಆಗಿದೆ. ಆ ಪಿಂಡಸ್ಥಳದಲ್ಲಿ ಆಗ್ತಕ್ಕಂಥ ಪ್ರಣಮಗಳು, ಮಂತ್ರ ಪ್ರಣಮಗಳು. ಈಗ ನಾವು ನಡೆಸಿದ್ದೆಲ್ಲ ಮಂತ್ರ. ನಾವು ಯಾವುದು ಲೌಕಿಕ ವ್ಯವಹಾರದಿಲ್ಲ. ಇದ್ರಾಗ ಪ್ರತಿಯೊಬ್ಬರು ಮಂತ್ರಮಯವ. ನಾವೆಲ್ಲ ಶರೀರ ತುಂಬ ಮಂತ್ರದ ನಮಗೆ. ಆ ಮಂತ್ರ ನಮಗೆ ಗೊತ್ತಾಗೋಲ್ದು. ಆ ಮಂತ್ರ ನಮಗೆ ಗೊತ್ತಾಗೋಲ್ದು. ನಮ್ಮ ಶರೀರ ತುಂಬ ನಾವು ಮಾಂಸಪಿಂಡ ಹೋಗಿ ಮಂತ್ರಪಿಂಡ ಆಗ್ಯವು. ಎಲ್ಲಿವರೆಗೂ ಮಾಂಸಪಿಂಡ ಇರ್ತಂದರೆ ಆ ಕೂಸು ಜನನಮಾಗಿ ಹೊರಗೆ ಬರೋ ತಕ್ಕ ಮಾಂಸಪಿಂಡ. ಹೊರಗೆ ಬಂದ ಕೂಡಲೇ ನಮ್ಮ ಸಿದ್ಧಾಂತದ ಪ್ರಕಾರ, ಬಸವಾದಿಪಂಥ ನೇಮ ಪ್ರಕಾರ, ಯಾರೋ ಒಬ್ಬ ಸ್ವಾಮಿಗಳನ್ನ ಕರೆಸಿಕೊಂಡು ಅದಕ್ಕೊಂದು ಲಿಂಗ ಧಾರಣ ಮಾಡ್ತಾರೆ. ಇದಕ್ಕಿಂತಲೂ ಮೊದಲು 8ನೇ ತಿಂಗಳಲ್ಲಿ ಲಿಂಗ ಕಟ್ಟಬೇಕಂತ ನೇಮದ. 8ನೇ ತಿಂಗಳಲ್ಲಿ ಲಿಂಗ ಕಟ್ಟಬೇಕು. 8ನೇ ತಿಂಗಳಕ್ಕೆ ಜೀವನು ಒಳಗೆ ಚೈತನ್ಯ ಸ್ವರೂಪಿಯಾಗಿರ್ತಾನೆ. ಸೂಕ್ಷ್ಮ ಆಗಿರ್ತಕ್ಕಂಥ ಸ್ಥಾನ, ಸ್ಥೂಲ ಸೂಕ್ಷ್ಮ ಕಾರಣ ಅಂತ ಬರ್ತಾವಲ್ಲ, ಮಹಾಕಾರಣ ಅಂತ ಒಂದದ ರೀ ಡಾಕ್ಟ್ರ್. ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತ ಒಂದದ ರೀ. ಮಹಾಕಾರಣ ಅಂದರೆ ಜಗತ್ತಿನ ಆದಿಗೆ ಉತ್ಪತ್ತಿಯಾಗಿರ್ತಕ್ಕಂಥದ್ದೊಂದು ಕಾರಣ. ಕಾರಣವಿನ ಕಾರ್ಯೋತ್ಪತ್ತಿ ನ ಭವತಿ. ಯಾವುದೇ ಮಗ ಹುಟ್ಟಾನೆ, ದೊಡ್ಡ ಮಗಿನ ಲಗ್ನದ. ಮಗನ ಕಾರಣ ಐತಲ್ಲ, ಲಗ್ನದ. ಮಗಳು ದೊಡ್ಡಕ್ಕೆ ಹೇಳಿ ಶಾಲೆ ಕಲಿತಾ ಆಕೆ ಲಗ್ನ ಮಾಡೋಕ್ಕೂ ಕಾರಣ ಐತಲ್ಲ. ಕಾರಣವಿನ ಕಾರ್ಯೋತ್ಪತ್ತಿ ನ ಭವತಿ. ಕಾರಣ ಇಲ್ಲದೆ ಕಾರ್ಯೋತ್ಪತ್ತಿಗಳು ಆಗೋದಿಲ್ಲ. ಅದೇನೋ ಒಂದು ಕೂಸು ಐತೆ ನೋಡುವ, ಅದಕ್ಕೆ ಏನು ಮಾಡ್ಬೇಕು ನೋಡೋದಕ್ಕೆ ಸಂಸ್ಕಾರ ಕೊಡ್ರಿ. ಆಮೇಲೆ ಈ ಕಾರಣವಾಗಿರ್ತಕ್ಕಂಥ ಮಹಾಕಾರಣ ಹೇಳಿವಿ ನಿಮಗೆ. ಕಾರಣ ಮಹಾಕಾರಣ. ಈ ಮಹಾಕಾರಣ ಎಂಬತಕ್ಕಂಥದ್ದು ಏನೈತಲ್ಲ, ಅದು ಭಾಳ ದೊಡ್ಡ ಕಾರಣ. ಆ ಕಾರಣ ಈ ಪಿಂಡದಲ್ಲಿ ಬಂದು ಸೇರ್ತದೆ, ಕೆಲಸ ಮಾಡ್ತದೆ 8 ತಿಂಗಳಿಗೆ. 8 ತಿಂಗಳಿಗೆ ಸೇರಿದಾಗ ಅದು ಈಗ ಒಂದು ಹೆಗ್ಗಣ ಹಿಂಗೆ ತಗೋರಿ, ಉದಾಹರಣೆ ಕೊಡೋಣ ಅಟ್ಟೆ. ಅದನ್ನು ಪ್ರಧಾನ ಅಲ್ಲ, ಹೆಗ್ಗಣದ. ಆ ಹೆಗ್ಗಣ ಮಣ್ಣಾಗಿ ಕೆದರ್ತದಿಲ್ಲ. ಅದು ಎಲ್ಲಿ ಬೇಕಲ್ಲಿ ಕೆದರ್ತದಲ್ಲ. ಕೆದರಿ ಮಣ್ಣು ಮೇಲೆ ಹೋಗಿರ್ತದಲ್ಲ. ಆ ಹೆಗ್ಗಣ ಒಳಗೆ ಹೋಗಿ ಮಣ್ಣು ಹೆಂಗೆ ಕೆದರ್ತದೆ, ಹಂಗೆ ಮಹಾಕಾರಣದಲ್ಲಿರ್ತಕ್ಕಂಥ ಹಕಾರ ಪ್ರಣಮ, ನಿರಂಜನ ಪ್ರಣಮ. ಹಕಾರ ಅಂದರೆ 2 ಬಿಂದುಗಳು ಇರ್ತಾವೆ. ಅದಕ್ಕೆ ಹಕಾರಕ್ಕೆ 2 ಬಿಂದುಗಳು. ಕೂಡಿದ ಹಕಾರ ಆಗ್ತದೆ. ಹಕಾರಕ್ಕೆ ನಿರಂಜನ ಪ್ರಣಮ ಅಂತಾರೆ, ಹಕಾರಕ್ಕೆ ನಿರಾಕಾರ ಪ್ರಣಮ ಅಂತಾರೆ, ಹಕಾರಕ್ಕೆ ನೆರವೇ ಪರಿಣಾಮ ಅಂತಾರೆ. ಈ ಹಕಾರ ಪ್ರಣಮ ಅಂತಂದರೆ ಇದು 6ನೇ 7ನೇದ್ದು. ಓಂ ನಮಃ ಶಿವ ಎಷ್ಟದು? 6 ಅದಲ್ಲ. ಆಮೇಲೆ ಹಕಾರ ಪ್ರಣಮ, ನಿರಾಭಾರಿ ಪ್ರಣಮ, ನಿರಂಜನ ಪ್ರಣಮ. ಈ ಹಕಾರದ ಸ್ಥಾನ ಯಾವುದಂದರೆ ಬ್ರಹ್ಮರಂಧ್ರ. ಅಂದರೆ ಇಲ್ಲಿ ಮಸ್ತಕದಲ್ಲಿ ಬ್ರಹ್ಮರಂಧ್ರ ಅಂತಿರ್ತದೆ. ಆ ಬ್ರಹ್ಮರಂಧ್ರಕ್ಕೆ ಅಂತಾರೆ. ನಿನ್ನೆ ಹೇಳಿ ನೀವು ಬ್ರಹ್ಮರಂಧ್ರ, ಶಿಖಾ ಪಶ್ಚಿಮ ಅಂತ ಹೇಳಿದ್ದೇವೆ. ಆ ಶಿಖಾ ಪಶ್ಚಿಮಗಳಲ್ಲಿ ಮಹಾಕಾರಣ ಪ್ರವೇಶ ಮಾಡುತ್ತದೆ. ಮಹಾಕಾರಣ ಪ್ರವೇಶ ಮಾಡಿದಾಗ ಈ ಹುಡುಗನಿಗೆ ಆತ್ಮಜ್ಞಾನದ ವಿಚಾರ ಬರ್ತದೆ.
ಆ ಕೂಸಿಗೆ ವಿಚಾರ ಬಂತಂದರೆ ಆ ಕೂಸು ಇದೆಲ್ಲ ಆಗ್ತಕ್ಕಂಥ ಕಷ್ಟಗಳಿಗೆ ಅಳಲಿಕ್ಕೆ ಶುರು ಮಾಡ್ತದೆ. ಒಳಗೆ ಅಳತದ ಅದು. ನಾವೆಲ್ಲ ಒಳಗೆ ಹತ್ತು ಬಂದೀವು. ಈಗೇನೋ ಆರಾಮ ಹೊರಿ ಮಟ್ಟ ಕುಂತೀವಿ, ಎಲ್ಲ ಚೆಂದಾಗಿ ಅದು ಬೇಯಿಸ್ಯಾಗ್ಯದ, ಮಳೆ ಆಗ್ಯದ, ತಂಪದ, ಏನೇನೋ ಮಾಡ್ಕೊಂಡು ಕೂತೀವಿ. ನಾವು ಒಳಗೆ ನಾವೆಲ್ಲ ಹತ್ತೇ ಬಂದೀವಿ. ಯಾಕೆ ಹತ್ತೀವಿ ಅಂದರೆ ನಮ್ಮ ಮಲಮೂತ್ರಗಳಲ್ಲಿ ನಾವು ಉಳ್ಳಾಡಿ ನಮ್ಮ ಮಲಮೂತ್ರಗಳೇನದಾವು ಅವು ಮಂತ್ರ ಸ್ವರೂಪ ಅದಾವೆ. ಮಕಾರ ಸ್ವರೂಪ ಮೂತ್ರ, ನಕಾರ ಸ್ವರೂಪ ಮಲ. ಹೌದಾ? ಎಷ್ಟು ಸೂಕ್ಷ್ಮ ವಿಚಾರಗಳಲ್ಲೇ ಸೋಸಿ ಬರ್ತದೆ. ಫಿಲ್ಟರ್ ನೀರು ಇದ್ದಂಗೆ. ಆ ಫಿಲ್ಟರ್ ನೀರು ಬಂತಂದರೆ ಆ ಫಿಲ್ಟರ್ ನೀರು ಕೂಡಿರ್ತಕ್ಕಂಥ ಪಿಂಡ ಎಲ್ಲ ಶರೀರ ತುಂಬ ಯಾವ ಚರ್ಮ ಬೆಳೀತದೆ, ಮಾಂಸ ಹೋಗ್ತದೆ, ಎಲ್ಲ ಬೆಳೆದು ಮಹಾಕಾರಣ ಅನ್ನೋದು ಬ್ರಹ್ಮವನ್ನು ಸೇರ್ತದೆ. ಆವಾಗ ಹುಡುಗರಿಗೆ ದುಃಖ ಆಗ್ತದೆ. ಅದಕ್ಕೆ ಪ್ರಸೂತವಾಯು ಪ್ರಾರಂಭ ಆಗ್ತದೆ. ನಿನ್ನೆ ಹೇಳಿದೆ ನಾವು, ಪ್ರಸೂತವಾಯು ಪ್ರಾರಂಭ ಆಗ್ತದೆ. ಈ ಪ್ರಸೂತವಾಯು ಪ್ರಾರಂಭ ಆಯ್ತು ಅಂತಂದರೆ ಅವನು ಭೂಮಿಗೆ ಬರ್ತಾನೆ. ಅದು 8 ತಿಂಗಳಲ್ಲಿ ನಾವು ಲಿಂಗಧಾರಣ ಮಾಡೋಕ್ಕಿಂತ ಸೂಕ್ಷ್ಮವಾದ ಆ ಲಿಂಗಧಾರಣದ ವಿಚಾರದಲ್ಲಿ ಆ ಕುಶಿನ ಮೇಲೆ ಹೊಸ ಪರಿಣಾಮ ಆಗ್ತದೆ. ಹೊಸ ಪರಿಣಾಮ ಆಗ್ತದೆ. ಈಗ ನಮಗೆ ತಲೆ ನೋಸ್ತದೆ, ಹಣೆ ನೋಸ್ತದೆ, ಕಾಲು ನೋಸ್ತದೆ, ಮೊಳಕಾಲು ನೋಸ್ತದೆ. ದಿವಸ ಪೇಪರ್ದಾಗ ನೋಡ್ತಾರೆ ನೀವು, ನಿಮ್ಮ ಮೊಳಕಾಲು ನೋವಿಗಿಂತ ಔಷಧ ಹಚ್ಚ್ರಿ, ನಿಮ್ಮ ಮೊಳಕಾಲು ನೋವಿಗೆ ಹೆಂಗೆ ಮಾಡಿರಿ, ನಿಮ್ಮ ತಲೆ ನೋವು ಹಿಂಗೆ ಮಾಡ್ರಿ ಅಂದರೆ ನಾವು ಮೊಳಕಾಲು ಮುರಿದು ಹಚ್ತೀವ, ಏನು ಮ್ಯಾಲೆ ಹಚ್ತೀವ? ಮೊಳಕಾಲು ಮುರಿದು ಹಚ್ತೀವ, ನಾವು ಮ್ಯಾಗ ಹಚ್ತೀವಿಲ್ಲ. ಆ ಮ್ಯಾಗ ಹಚ್ಚಿದ್ರೆ ಒಳಗೆ ವಾಸಿ ಆಗ್ಯೋದಿಲ್ಲ. ತಲೆಗೆ ಹಚ್ಕೊಂಡು ಕೂಡಲೇ ಏನು ಹಚ್ಕೊಂಡು ಕಮ್ಮಿ ಹಾಕೋದಿಲ್ಲ. ನಾವು ಮ್ಯಾಲೆ ಹೆಂಗೆ ಹಚ್ತೀವೋ ಅದು ಒಳಗೆ ನೋವು ಹೆಂಗೆ ಕಮ್ಮಿ ಹಾಕದೆ, ಹಂಗೆ ಹೊಟ್ಟೆಗೆ ನಾವು ಲಿಂಗಧಾರಣ ಮಾಡಿದರೆ ಆ ಲಿಂಗಧಾರಣದ ಪ್ರಭಾವದಿಂದ ಆ ಕುಶಿನ ಮೇಲೆ ಆಂತರಿಕವಾಗಿ ಸೂಕ್ಷ್ಮ ಪರಿಣಾಮ ಆಗ್ತದೆ. ಮಹಾಕಾರಣ ಅಂತ. ಕಾರಣ ಮಹಾಕಾರಣ, ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ. 3: ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ. ಸ್ಥೂಲ ಅಂದರೆ ಈ ಶರೀರ, ಸೂಕ್ಷ್ಮ ಅಂದರೆ ವಿಚಾರ. ಗುಣ ಹಾಕ್ತದೆ ಅಲ್ಲಿಗ. ಗುಣ ಹಾಕೋದು ಯಾವ ಕಾರಣ? ಸೂಕ್ಷ್ಮ. ಹೌದಲ್ಲ? ಗುಣ ಹಾಕಿದ ಮೇಲೆ ಟಾಳಿ ಹೊಡಿತಿಲ್ಲ, ಅದ್ಯಾವುದು? ಕಾರಣ ಮಹಾಕಾರಣ, ಸ್ಥೂಲ ಸೂಕ್ಷ್ಮ ಕಾರಣ. ಈ ಸ್ಥೂಲ ಶರೀರದ ಅವಶ್ಯಕತೆ ಬಹಳಿದೆ. ಪ್ರತಿಯೊಂದರಲ್ಲಿಯೂ ಸ್ಥೂಲ ಹಿಡದೆ ಮಾತನಾಡಬೇಕು, ನಾವು ಶರೀರ ಹಿಡದೆ ಮಾತನಾಡಬೇಕು. ಪರಮಾತ್ಮ ನಮಗೆ ಭೇಟಿ ಆಗಬೇಕಾಗಿತ್ತಂದ್ರೆ ಆ ಸ್ಥೂಲಕಾಯಿ ಧರಿಸ್ಬೇಕವ. ಸ್ಥೂಲಕಾಯಿ ಧರಿಸ್ಬೇಕು. ಈ ಸ್ಥೂಲಕಾಯಿಗೆ ಎಷ್ಟು ಮಹತ್ವ ಐತಿ? ಇದರಲ್ಲಿ ಸಪ್ತಧಾತು ಇದ್ದಾವೆ, 7 ಧಾತುಗಳಿದ್ದಾವೆ. ರಕ್ತ ಇದೆ, ಮಾಂಸ ಇದೆ, ಮಜ್ಜ ಇದೆ, ಎಲು ಇದೆ, ತೊಗಲು ಇದೆ, ರಕ್ತ ಇದೆ, ಶಬ್ದ ಇದೆ, ರೂಪ ಇದೆ, ರಸ ಇದೆ, ಗಂಧ ಇದೆ, ಸ್ಪರ್ಶ ಇದೆ, ಜ್ಞಾನ ಇದೆ. ಇವೆಲ್ಲ ಆಗಬೇಕಾದ್ರೆ ಸ್ಥೂಲಕಾಯಿ ಶರೀರ ಬೇಕಾ ಬೇಡ? ಈಗ ನಮ್ಮ ನಿನ್ನೆ ಲೈಟ್ ಹೋಗಿತ್ತು, ಇಂದು ಲೈಟ್ ಬಂತು. ನಿನ್ನೆ ಲೈಟ್ ಇತ್ತಿಲ್ಲ, ಇಂದು ಐತಿಲ್ಲ ಲೈಟ್. ಈ ಲೈಟ್ ಕೆಲಸ ಮಾಡೋಕೆ ಹತ್ತದಿಲ್ಲ, ಎಲ್ಲರ ಕಿವಿಯೊಳಗೆ ಪ್ರವೇಶ ಮಾಡ್ತದಿಲ್ಲ. ಆ ಪ್ರಕಾರವಾಗಿ ಈ ಸ್ಥೂಲವಾಗಿರ್ತಕ್ಕಂಥ ಶರೀರದಲ್ಲೇ ಆ ಕೂಸು ಪಿಂಡಸ್ಥಳದಾಗಿದ್ದಾಗ ಸ್ಥೂಲ ಸೂಕ್ಷ್ಮ ಕಾರಣ. ಇದನ್ನು ತಿಳ್ಕೊಡ್ರಿ. ಈ ಸ್ಥೂಲ ಸೂಕ್ಷ್ಮ ಕಾರಣಗಳಲ್ಲಿ ಬರ್ತಕ್ಕಂಥ ಪ್ರಣಮಗಳು ನೀನು ಹೇಳಿದ ಅಕಾರ ಉಕಾರ ಮಕಾರ ಅಂತ ಸ್ಥೂಲ ಸೂಕ್ಷ್ಮ ಕಾರಣ. ಸ್ಥೂಲ ಸೂಕ್ಷ್ಮ ಕಾರಣ. ಆ ಓಂಕಾರ ಪ್ರಣಮ ಅಕಾರ ಉಕಾರ ತಯಾರಾಗ್ಯದಿಲ್ಲ, ಅದು ಆ ತಯಾರಾಗ್ಯದಲ್ಲ. ಆ ತಯಾರಾಗಿರ್ತಕ್ಕಂಥ ಪ್ರಣಮದಲ್ಲಿ ಎಷ್ಟು ಪ್ರಣಮ ಹುಟ್ಟುತ್ತಾವ ಅಂತಂದಂಗೆ ಆಯ್ತು. ನೀನು ಓದಿ ಹೇಳಿವಲ್ಲ, ಒಂದೊಂದು ನಕಾರ ಮಕಾರ ಸೂಕ್ಷ್ಮ ಹಾಕೋತ್ ಹೋಗ್ತಾವೆ, ಸೂಕ್ಷ್ಮ ಹಾಕೋತ್ ಹೋಗ್ತಾವೆ. ಹೌದಾ? ಈಗ ನೀವು ಕಾಯಿಪಲ್ಯ ತರ್ತೀರಿ, ಆ ಕಾಯಿಪಲ್ಯ ಸ್ಥೂಲ ಐತೋ ಸೂಕ್ಷ್ಮ ಐತೋ? ಸ್ಥೂಲ ಐತಲ್ಲ. ಆ ಕಾಯಿಪಲ್ಯ ತಂದಮೇಲೆ ಮನೆಯೊಳಗೆ ಅದನ್ನೇನೋ ಹೆಚ್ಚಿ ಸಂಸ್ಕಾರ ಮಾಡ್ತೀರಿ. ಆ ಕಾಯಿಪಲ್ಯ ತಿನ್ನಂಗಿಲ್ಲ ನಾವು. ತಿಂದದ್ದು ಕಾಯಿಪಲ್ಯನೇ, ಆ ತಿಂದದ್ದು ಕಾಯಿಪಲ್ಯನೇ ತಿಂದೆವು. ಆದ್ರೆ ಆ ಸೂಕ್ಷ್ಮ ಇರ್ತಕ್ಕಂಥದ್ದನ್ನು ಹೆರಿಚಿ ಅದಕ್ಕೊಂದು ಬೋಗಾಣಿ ಇಟ್ಟು ಅದಕ್ಕೆ ಅಗ್ನಿ ತತ್ವವನ್ನು ಪ್ರವೇಶ ಮಾಡಿಸಿ, ಆ ಅಪ್ಪು ತತ್ವ ಪ್ರವೇಶ ಮಾಡಿಸಿ, ಅದಕ್ಕೆ ನಾವು ಎಣ್ಣೆ ಹಾಕಿ ಒಗ್ಗರಣೆ ಕೊಟ್ಟು ಹುಳಿ ಹಾಕಿ ಕುದಿಸಿಬಿಟ್ಟು ಕೂಡಲೇ ಅಲ್ಲಿ ಏನೇನು ಕುಡಿದು, ಹುಳಿ ಅಂದ್ರೆ ಕುಡಿತು, ಖಾರ ಕುಡಿತು, ಉಪ್ಪ ಕುಡಿತು, ಬೆಲ್ಲ ಕುಡಿತು, ಸಕ್ಕರೆ ಕುಡಿತು, ಇವೆಲ್ಲ ಕುಡಿದಿಲ್ಲ. ಕೂಡಿ ಎಲ್ಲ ಹೆಂಗೆ ಪ್ರವೇಶ ಅದು, ಹಂಗೆ ಶರೀರದಲ್ಲೇ ಸಪ್ತಧಾತುಗಳೆಲ್ಲ ಕೂಡಿ ಒಂದು ಶರೀರ ತೆರವಾತು.
ಒಂದು ಶರೀರ ತಯಾರಾಯಿತು. ಈ ಶರೀರಕ್ಕೆ ಸ್ಥೂಲ ಸೂಕ್ಷ್ಮ ಕಾರಣ ಮಹಾಕಾರಣ ಅಂತ ಒಂದಾಯ್ತು ಹೇಳಿದಲ್ಲ. ಮಹಾಕಾರಣದಲ್ಲಿ ಪ್ರಣವಾಕ್ಷರಗಳು ಯಾವಂದ್ರೆ ಹಕಾರ ಪ್ರಣವ. ಇದನ್ನು ಯಾರೂ ಹೇಳೋದಿಲ್ಲ. ಇಂಥ ಪೂಜ್ಯರಾಗಿರ್ತಕ್ಕಂಥವ್ರು ತಮ್ಮ ಕ್ರಿಯಾ ದೀಕ್ಷೆ ಅಂತಕ್ಕಂಥ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ದೀಕ್ಷೆಯಲ್ಲಿ ಭಾಳದವ್ರಿ 21 ದೀಕ್ಷೆ, ಅವೆಲ್ಲ ನಮಗೆ ಬೇಕೇ ಇಲ್ಲ. ಕ್ರಿಯಾ ದೀಕ್ಷೆ, ಯಾವ ಮನೋದೀಕ್ಷೆ, ದೀಕ್ಷೆ ಅಂತ ದೀಕ್ಷಾ ಈ ದೀಕ್ಷಾತ್ರಯಗಳಲ್ಲಿ ಬರ್ತಕ್ಕಂಥ ದೀಕ್ಷೆ ಸಂಬಂಧ ಏನದಲ್ಲ, ಆ ಸಂಬಂಧಗಳಲ್ಲಿ ಈ ಮಹಾಪ್ರಣವನ್ನು ಕ್ರಿಯಾ ದೀಕ್ಷೆ ಹೊಂದತಕ್ಕಂಥವ್ರಿಗೆ ಅಷ್ಟೇ ಉಪದೇಶ ಮಾಡ್ತಾರೆ. ನಮ್ಮಲ್ಲಿ ಕ್ರಿಯಾ ದೀಕ್ಷೆ ಹೊಂದವ್ರು ಯಾರಿದ್ರು ಅಂದರೆ ಗಾಜಡೆ ಸಾಹೇಬ್ರಂತ ಒಬ್ಬರಿದ್ದರು, ಗಾಜಡೆ ಸಾಹೇಬರು. ಆಮೇಲೆ ಇವರು ತಂದೆಯವರಿದ್ದರು ಮಲ್ಲಪ್ಪ ಶರಣರು ಅಂತ, ಮಲ್ಲಪ್ಪ ಶರಣರು ಅಂತಿದ್ರು. ಅದನ್ನಷ್ಟಕ್ಕೆ ಬಿಡೋಂಗಿಲ್ಲ, ಹೊಲ ನಾವು ಹೊರಗೆ ಮಾಡ್ಕಾಗ್ತದೆ, ಬಿತ್ತಬೇಕಾಗ್ತದೆ. ಆ ಬರೀ ದೀಕ್ಷೆ ಆದಮೇಲೆ ಅನುಗ್ರಹ ಆದಮೇಲೆ ನಾವು ಮತ್ತೊಬ್ಬರ ಪದಾರ್ಥಗಳಲ್ಲಿ ತಾಬಂಡ್ಯಾಗ ಉಣಬಾರ್ದು, ಮತ್ತೊಬ್ಬರ ತಾಟ್ನ್ಯಾಗ ಉಣಬಾರ್ದು. ನಾವು ಯಾಕೆ ಉಣಬಾರ್ದು? ಯಾಕಂದರೆ ಅವರಿಗೆ ನಾನಾ ಪ್ರಕಾರ ರೋಗಗಳಿರ್ತಾವೆ, ನಾನಾ ಪ್ರಕಾರ ವಿಚಾರ ಇರ್ತದೆ. ಅವರೆಲ್ಲ ಹಂಗೆ ಊಟ ಮಾಡ್ತಿರ್ತಾರೆ. ಅವರ ಲಾಲಾರಸದಲ್ಲಿ ಅನಂತ ದೋಷಗಳಿರ್ತಾವೆ. ಆ ಲಾಲಾರಸ ಆ ಎಡಿಬಟ್ಟದ ಇರೋದ್ರಿಂದ ಅದರಲ್ಲಿ ನಾವು ಊಟ ಮಾಡಿದರೆ ಅದು ಸೂಕ್ಷ್ಮವಾಗಿರ್ತಕ್ಕಂಥ ಕಾರಣ ಶರೀರದಲ್ಲಿ ಆ ರೋಗ ಪ್ರವೇಶ ಮಾಡ್ತದೆ. ನಮ್ಮ ತಟ್ಟೆಯಲ್ಲೇ ನಾವು ಉಣಬೇಕು. ನಮ್ಮ ಶಾಸ್ತ್ರ ಮುಂದಿನ ಭಾಗ ಹೇಳೋದೀಗ ಅದನ್ನು ಬರೀತಾರೆ. ನಮ್ಮ ಯಾವ ಮುಂಡ್ರಿಗೆ ಜಗತ್ತೊಳಗೆ ಬರೀತಾರೆ. ನಮ್ಮ ತಾಟೆಯಲ್ಲಿ ಉಂಡು ಏನಾಗ್ತದೆ, ಆರೋಗ್ಯ ಸುಧಾರಣೆ ಆಗ್ತದೆ. ನೀವು ಪ್ರಸಾದಿಕರಾಗಕ್ಕೆ ಹೋಗಬೇಡ್ರಿ, ನೀವು ಕ್ರೈಸ್ತರಾಗಕ್ಕೆ ಹೋಗಬೇಡ್ರಿ. ಯಾಕಂದ್ರೆ ಸಂಸಾರದಲ್ಲಿ ತಾಪತ್ರಯ ಈಗಿನ ಕಾಲದೊಳಗೆ ತೀರಾ ತ್ರಾಸದ. ನೀವೇನಿಲ್ಲ, ನೀವೊಂದು ಲಗ್ನಕ್ಕೆ ಹೊಕ್ಕಿರಲ್ಲ ಸಂಗಣ್ಣವ್ರೆ, ಲಗ್ನಕ್ಕೆ ಹೋದಾಗ ಒಂದು ತಾವಂಡಿ ನಿಮ್ಮ ಚೀಲದಾಗ ಹಾಕ್ಕೊಂಡೋಗ್ರಿ, ಹಾಕ್ಕೊಂಡೋಗ್ರಿ. ನಿಮ್ಮ ತಾಟು ತೆಗೀರಿ, ಅದ್ರಾಗ ಊಟ ಮಾಡಿರಿ. ಆ ಊಟ ಮಾಡಿ ಅದನ್ನ ತೊಳ್ಕೊಂಡು ಮನೆಗೆ ತೊಗೊಂಡು ಬಂದುಬಿಡಿ. ಅಲ್ಲಿ ತಾಟ್ನಾಗ ಉಣಬಾರ್ದು. ಒಮ್ಮೆ ಪವಿತ್ರ ಅಂದಮೇಲೆ ಪವಿತ್ರ ಮಾಡ್ಕೋಬೇಕೆಲ್ಲ. ನಾವು ಏನನ್ನು ಪವಿತ್ರ ಮಾಡ್ತೀವಿ, ಶರೀರ ಪವಿತ್ರ ಮಾಡ್ಕೋಬೇಕಲ್ಲ. ಇದೊಂದು ಸೂಕ್ಷ್ಮ ಸ್ಥೂಲವಾಗಿ ಹೇಳ್ತೇನೆ ನಿಮಗೆ. ಇದಕ್ಕಿಂತಲೂ ಮುಂದೆ ಹೋಗ್ಬೇಕಾಗ್ತದೆ. ಆ ಸಮಯದೊಳಗೆ ಆ ಎಡಿಬಟ್ಟಲದೊಳಗೆ ಇರ್ತಕ್ಕಂಥ ಪದಾರ್ಥವನ್ನು ನೀವು ಊಟ ಮಾಡಿ ಅದನ್ನು ತೊಳ್ಕೊಂಡು ನಿಮ್ಮ ಚೀಲದಾಗ ಹಾಕ್ಕೊಂಡು ನೀವು ಬಂದುಬಿಡ್ರಿ. ಇದು ಒಂದು ಭಾಗ ಆಯ್ತು. ಇನ್ನು ಅಲ್ಲಿ ಅಡುಗೆ ಮಾಡಿರ್ತಾರೆ, ಏನಂತಾರೆ ಬಂಗಾರದ್ದು ಮಾಡಿದ್ರೆ ಬಂಗಾರದ ಉಣೋಗಿ ಬರಂಗಿಲ್ಲ. ಬೀಗರು ಕೊಟ್ಟರೆ ಬಂಗಾರದ್ದು ಉಣ್ರಿ. ಈಗ ಮತ್ತೆ ಹೊಳ್ಳಿ ಲಗ್ನ ಆಗ್ತಾರೋಗ್ರಿ. ಲಗ್ನ ಮಾಡಿದ್ಮ್ಯಾಗ ನೀವು ಬಾಂಡೆ ಸಾಮಾನು ಕೊಡ್ತಾರೆ, ಯಾವ ಕೊಡ್ತಾರೆ ನೋಡ್ಕೊಂಡು. ಬಂಗಾರ ತಾಬಂಡೈತೆ ಊಟ ಮಾಡ್ಲಿಕ್ಕೆ ಬರೋದಿಲ್ಲ. ಬೆಳ್ಳಿಯಿಂದ ಹಿಡ್ಕೊಂಡು ಈ ಕಡೆ ಊಟ ಮಾಡ್ಬೇಕು ನಾವು. ಈಗ ಕಂಚಿಂದ ಊಟ ಮಾಡ್ತೀವಿ, ಮೊದಲು ಕಂಚು. ಈಗ ನಾವೆಲ್ಲ ಕಂಚಿನ ಪಾತ್ರೆಯಲ್ಲಿ ಕಂಚಿನಾಗ ಉಣ್ತಾರೆ, ನಾವು ಕಂಚಿನಾಗ ಉಣ್ತೇವೆ. ಆ ಕಂಚಿನಲ್ಲಿ ಯಾವ ದೋಷ ಇರೋದೇ ಇರೋದ್ರಿಂದ ಕಂಚಿನ ಎಡಿಬಟ್ಲ ಅಂತ ತಿಳ್ಕೊಂಡೆ. ನಮ್ಮ ಹೆಣ್ಣಿನ ಸಂಪ್ರದಾಯದಲ್ಲಿ ಸ್ವಾಮಿಗಳೆಲ್ಲ ಕಂಚಿನ ಬಟ್ಲಲ್ಲಿ ಊಟ ಮಾಡ್ತಿದ್ರು. ಆದರೆ ಹಿತ್ತಾಳಿ ಹಿಂದಿಗಡೆ ಬಂದು ಗೂಡೂರು ಪಟ್ಲ ಅಂತ ಗೂಡೂರು ತಯಾರಾಕಿತ್ತು. ಅದು ಹೋದ್ಮೇಲೆ ಈ ಪ್ರಸಾದಿಕರು ಬಂದರು. ಈ ಪ್ರಸಾದಿಕರು ಬಂದ ಮೇಲೆ ಎಡಿಬಟ್ಲ ಒಂದೇ ಸ್ಟೀಲಿಂದಿರಲಿ ತಪ್ಪೇನಲ್ಲ, ಆ ಬೆಳ್ಳಿದಿರೋದು ಯೋಗ್ಯ. ಎಲ್ಲರಿಗೂ ಬಡವ್ರಿಗೆ ಹೆಂಗೆ ಸಾಧ್ಯ ಆಗ್ತದೆ, ಹಾಂ. ಇನ್ನೊಂದು ಬಂಗಾರದ ಎಡಿಬಟ್ಲ ಸಾಹುಕಾರದ ಹೊತ್ತು ಊಟ ಮಾಡಬಾರ್ದು. ಅದರಲ್ಲಿ ಪೈಜಾಮ್ ಇರ್ತದೆ, ಬಂಗಾರದಲ್ಲಿ ಪೈಜಾಮ್ ಇರ್ತದೆ. ಕೇಳ್ರಿ ನೀವು ಪತ್ತಾರನ, ಅದರಲ್ಲಿ ವಿಷ ಇರ್ತದೆ, ಅದನ್ನು ಊಟ ಮಾಡಬಾರ್ದು. ಬೆಳ್ಳಿಯಲ್ಲೇ ಸ್ಟೀಲ್ನಲ್ಲೇ ಕಂಚಿನಲ್ಲಿ ಉಣ್ಣೋದು ನಂಬರ್ 1. ಆ ಕಂಚಿನ ಪಾತ್ರೆಗಳು ಭಾಳ ತುಟ್ಟಿಯಾಗ್ಯಾವೆ, ಬಂಗಾರಕ್ಕಿಂತ ತುಟ್ಟಿದ ಕಂಚಿನ ಪಾತ್ರೆಗಳು. ಒಬ್ಬ ಪತ್ತಾರವ ಒಂದು ಹೆಣ್ಣು ಹುಡುಗಿತ್ತು, ಒಂದು ಗಂಡು ಮಗ ಇತ್ತು, ಎರಡು ಇದ್ದು. ಅವು ಎರಡು ಇದಕ್ಕೆಲ್ಲ ಕಲಿಸಿದ, ಪತ್ತಾರಿಕೆ ಎಲ್ಲ ಕಲಿಸಿದ ಎಲ್ಲ ಸಾಮಾನು ಬುಗುಡಿ ಮಾಡೋದು, ಮುಗಿನಾನ್ ಮಾಡೋದು, ಕೊಳಗ ಮಾಡೋದು ಕಲಿಸಿದವ. ಆ ಕಲಿಸಿದ ಮೇಲೆ ಆಕೆ ಹೆಣ್ಮಗಳು ಮಂದಿ ಮನೆಗೆ ಕೊಟ್ಟರು. ಆಕೆ ಹತ್ರ ಬಂಗಾರ ಬಾಳಿತ್ತು. ಆಕೆ ಸಾಮಾನು ಮಾಡಿಸಿ ಒಳಗೆ ಬಂದು ತಮ್ಮನ ಹತ್ರ. ಮನ್ಯಾಗ ತಮ್ಮಿದ್ದ, ಅಪ್ಪ ವಯಸ್ಸಾಗಿತ್ತು, ಮುದುಕಾಗಿದ್ದ, ಕುಂತ. ಆಕೆ ಮುಂದೆ ಕೂತ್ಬಿಟ್ಲು. ಹಿಂಗೆ ಪತ್ತಾರಕ್ಕೆಲ್ಲ ಆಕೆ
ಹಿಂಗೆ ಮುಂದೆ ಕೂತ್ಲು. ಇವ ಮುದುಕೇನಂದ, ಮುದುಕ ಹೆಚ್ಚಿ ನಾ ಎಲ್ಲ ಕಲಿಸೀನಿ, ನಮ್ಮ ಹುಡುಗ ಬಂಗಾರ ತಗೊಳ್ಳೋದು ಕಳಿಸ್ಲಿಲ್ಲಲ್ಲ ಅಂದ. ಅಕ್ಕನ ಬಂಗಾರ ರಾಮ 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 ಅಂದ. ಆ ಹುಡುಗ ತಿಳ್ಕೊಂಡ, ಯಪ್ಪ ರಾಮ ಲಂಕಾ ಲೂಟ್ ಮಾಡಿ ಎಷ್ಟು ವರ್ಷ ಸುಮ್ಕೊಂಡ್ರು ಅಂದವ. ಅಂದ್ರೆ ತಕ್ಕೊಂಡಿನಿ ಅಂದವ. ನೋಡಿ ಎಷ್ಟು ಸೂಕ್ಷ್ಮ ಮಾತಿದ್ದು. ಇವ ರಾಮ ಅಂದ್ರೆ ಅವ ತಿಳ್ಕೊಂಡ. ರಾಮ ರಾಮ ಅಂದ್ಕೊಳ್ಳಿ ಯಪ್ಪ ಆರಾಮಿರುವ ತಿಳ್ಕೊಂಡು ಆ ಹೆಣ್ಮಗಳೇನಂದು ನನ್ನ ತಮ್ಮ ತಕ್ಕೊಂಡು ಬಿಟ್ಟಲ್ಲ ಅಂದ. ಇಲ್ಲಿ ಏನಾಗ್ತಂದರೆ, ನಾವು ಬಂಗಾರ ಪಾತ್ರೆಯಲ್ಲಿ ಊಟ ಮಾಡಬಾರ್ದು, ಅದರಲ್ಲಿ ಪೈಜಾಮ ಇರ್ತದೆ. ಆ ಪೈಜಾಮು ಬಂಗಾರ ತಾಟಿನೊಳಗಿದ್ದಷ್ಟು ಸೂಕ್ಷ್ಮ ನೊಣದ ಮೂಗಿನಾಗಿರ್ತದೆ. ನೊಣದ ಮೂಗಿನಾಗಿರ್ತದೆ. ಆ ನೊಣ ನಮ್ಮ ಎಡಿಬಟ್ಟದಾಗ ಬಿದ್ದ ಕೂಡಲೇ ನಾವು ಅದನ್ನು ತೆಗೆದು ಹಾಕಿ ವಿಭೂತಿ ಹಾಕ್ತೀವಿ. ವಿಭೂತಿ, ಆ ವಿಭೂತಿ ಹಾಕಿದ ಮೇಲೆ ಊಟ ಮಾಡ್ತೀವಿ. ಆ ವಿಭೂತಿಯಲ್ಲೇ ಪೈಜಾಮವನ್ನು ನಾಶ ಮಾಡ್ತಕ್ಕಂಥ ಶಕ್ತಿ ವಿಭೂತಿ ಒಳಗದೆ. ನೀವು ರಾತ್ರಿ ಎಲ್ಲ ಮಲ್ಕೊಂಡಿರ್ತೀರಿ, ಹಣಿ ತೆಗೆದು ಮಲ್ಕೊಂಡಿರ್ತೀರಿ. ಹಣಿಗೆ ನಾನಾ ಪ್ರಕಾರ ಕ್ರಿಮಿಗಳು ಕಡಿತವೆ. ಆ ಕ್ರಿಮಿಗಳು ಕಡಿದ ಮೇಲೆ ಮುಂಜಾನೆ ಎದ್ದ ಕೂಡಲೇ ನೀವು ಮುಖ ತೊಳ್ಕೊಂಡು ವಿಭೂತಿ ಹಚ್ಕೊಂಡ್ರೆ ಈ ಬೆಳತಕ್ಕ ಕಡಿದಿರ್ತಕ್ಕಂಥ ಪೈಜಾಮಗಳು ನಾಶ ಆಗ್ತಾವೆ. ಅದಕ್ಕೆ ವಿಭೂತಿ ಧರಿಸ್ಬೇಕು. ಬ್ರಹ್ಮಾದ್ಯ ವಿಹುದ ಸರ್ವೇ ಮುನಯೋ ನಾರದಾದಯ ಯೋಗಿನ ಸನಕಾದ್ಯಶ್ಚೆ ಬಾಣಾದ್ಯ ದಾನವಾಪಿ. ನಾರದ ಏನು ಧರಿಸಿದ? ಶಿವ ಏನು ಧರಿಸಿದ? ವಿಷ್ಣು ಏನು ಧರಿಸಿದ? ಯಾವ್ಯಾವ ಲಿಂಗಗಳು ಹೆಂಗೆ ಕಟ್ಟಿಕೊಂಡ್ರು? ಅವ್ರ ತಾಮ್ರದ ಲಿಂಗ, ವಜ್ರದ ಲಿಂಗ, ಹವಳದ ಲಿಂಗ ಅಂತ ಲಿಂಗ ಇದ್ದು ಆಗಿನ ಕಾಲಕ್ಕೆ ಆ ಲಿಂಗಗಳನ್ನು ಬದಲು ಮಾಡಿದರು ಬಸವಾದಿ ಪ್ರಮುಖರು. ಆ ಲಿಂಗವನ್ನು ಶಿಲೆಯಲ್ಲಿರ್ತಕ್ಕಂಥ ಶಕ್ತಿ ಮತ್ತೊಂದು ಪದಾರ್ಥದಲ್ಲಿ ಇಲ್ಲ. ಪಂಚಸೂತ್ರದ ಪೀಠಕ ತಯಾರಾಯಿತು. ಆ ಪಂಚಸೂತ್ರ ಪೀಠಕವನ್ನು ನಾವು ತಯಾರು ಮಾಡಬೇಕಾಗಿತ್ತಂದ್ರೆ ನಿನ್ನೆ ಮಠದ ಹೋಗಿ ಕುಂತಿದ್ದೆವು. ಒಂದು ಲಿಂಗ ತಯಾರ ನಮ್ಮ ತಲೆ ಸುತ್ತಳತಿ ಅಳತಿ ತಗೋಬೇಕು. ನಮ್ಮ ತಲೆ ನಾವು ಪಂಚಸೂತ್ರನ ಅದೀವಿ ರೀ. ನಾವು ಐದು ಭಾಗ ಮಾಡೀವಿ. ನಮಗೆ ಒಂದು ದಾರ ತೊಗೊಂಡು ಹಿಂಗೆ ತಲೆ ಸುತ್ತಬೇಕು. ಈ ತಲೆ ತುಂಡು ಅದು ಸುತ್ತಿ ಅದನ್ನು ಸ್ವಲ್ಪ ಎತ್ತರ ಮಾಡಬೇಕು. ಹೆಂಗೆ ಬರ್ತದೆ, ಆಮೇಲೆ ಇಲ್ಲಿ ಬರ್ತದೆ, ಇಲ್ಲಿದೆ ಹಿಡಿದು ಇಲ್ಲಿ ತಗ ಬರ್ತದೆ. ದಾರ ತೊಗೊಂಡು ನೋಡ್ರಿ ನೀವು. ಆಮೇಲೆ ಕೈ ಬರ್ತದೆ, ಆಮೇಲೆ ತಲೆ ಬರ್ತದೆ, ಆಮೇಲೆ ಭುಜ ಬರ್ತದೆ, ಆಮೇಲೆ ನಾಭಿ ಬರ್ತದೆ. ಇವೆಲ್ಲ ಬಂದದಕ್ಕೆ ಪಂಚಸೂತ್ರ, ಪಂಚತತ್ವ, ಪಂಚಪ್ರಣಗಳು ಕೂಡಿರ್ತಕ್ಕಂಥ ಶರೀರಕ್ಕೆ ಲಿಂಗ ಶರೀರ ಅಂದರು. ನೀವೆಲ್ಲ ಯಾವ ಶರೀರಗಳು? ಲಿಂಗ ಶರೀರಗಳು. ಯಾರೇ ಇರಿ ನೀವು. ನಾ ಈ ಕರ್ಣ ಹಸಿಗೆ ಅದು ಇದು ಸಂಬಂಧ ಇಲ್ಲ. ಲಿಂಗ ಶರೀರ ನೀವು ಯಾರೇ ಇರಿ. ಆ ಲಿಂಗ ಪ್ರಣವ ಮಂತ್ರ ಬೇಡಾಗಿದ್ದಾನೆ. ಯಾರಿಗೆ ಬೇಡಾಗಿದ್ದಾನೋ? ವಾಲ್ಮೀಕಿ ಏನು ಇದ್ದ? ಬೇಡ ಇದ್ದಿಲ್ಲ. ದಿವಸ ಹೊಸ ಪ್ರಾಣಿ ಕೊಲ್ತಿದ್ನಿಲ್ಲ ಅವ ಹೊತ್ತು ಬೆಳೀತಿಲ್ಲ ಅವಾಗ. ಆ ಲಿಂಗ ಶರೀರ ಎಂಬತಕ್ಕಂಥದ್ದು ಎಷ್ಟು ಪವಿತ್ರತೆ ಕೇಳಿದ್ರೆ, ನಮ್ಮಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಭೇದ ಭಾವನೆ ಇಲ್ಲ. ಹೆಣ್ಮಕ್ಕಳಿಗೆ ಶೂದ್ರರು ಅಂದರು, ಶೈವರು ಬ್ರಾಹ್ಮಣರು, ಹೆಣ್ಮಕ್ಳು ಶೂದ್ರರು. ಮುಟ್ಟಿದ್ರೆ ಜಳಕ ಮಾಡ್ಬೇಕು. ಹೆಣ್ಮಕ್ಳು ಮುಟ್ಟಿದ್ರೆ ಜಳಕ ಮಾಡ್ಬೇಕು. ಮತ್ತು ಮಕ್ಳು ಆಡಿದೆ ಹಂಗ್ರಿ ಡಾಕ್ಟ್ರ್ ಹೆಂಗೆ? ಇದನ್ನು ಬಸವಣ್ಣವ್ರು ತೆಗೆದು ಹಾಕಿದರು. ಬಸವಣ್ಣವ್ರು ಬ್ರಾಹ್ಮಣರು. ಆ ಬ್ರಾಹ್ಮಣರಿದ್ದವರೇ ಆ ವಸ್ತುವನ್ನು ತೆಗೆದು ಹಾಕಿ ಹೆಣ್ಣು ಮಕ್ಕಳು ಶೂದ್ರರಲ್ಲ, ಅವರು ಪವಿತ್ರವಾಗಿದ್ದಾರೆ, ಅವರು ಲಿಂಗ ಶರೀರಗಳಿದ್ದಾರೆ. ಸಪ್ತಧಾತುಗಳವರಲ್ಲೂ ಕೂಡ ಪ್ರಣವ ಸ್ವರೂಪ ಆಗ್ಯದವೆ. ಆ ಪ್ರಣವ ಸ್ವರೂಪಗಳಾಗ್ಯದವೆ ಅಂತಕ್ಕಂಥ ಸಮಯದಲ್ಲಿ ನಾವು ಮಹಾಕಾರಣಕ್ಕೆ ಬರೋಣ. ಸ್ಥೂಲ, ಸೂಕ್ಷ್ಮ, ಕಾರಣ, ಮಹಾಕಾರಣ. ಈ ಮಹಾಕಾರಣದ ಪ್ರಚಾರದೊಳಗೆ ಇಲ್ಲ, ಕರ್ಣಶಿ ಒಳಗದ. ಆ ಕರ್ಣಶಿತ ಮಹಾಕಾರಣದಲ್ಲಿ ಪ್ರಣಮ ಯಾವುದು? ಹಕಾರ ಪ್ರಣಮ. ಆ ಹಕಾರ ಪ್ರಣಮ ಏನೆಂಬತಕ್ಕಂಥದ್ದು ಈ ಸೃಷ್ಟಿ ಗುಂಡದೆ, ಈ ಸೃಷ್ಟಿ ಗೋಲದೆ, ಈ ಸೃಷ್ಟಿ ನಾನಾ ಪ್ರಕಾರ ಚೌಕಿಲ್ಲ, ಆ ಮೂಲೆ ಇಲ್ಲ, ಎಲ್ಲ ರೌಂಡವಾಗಿದೆ. ಆ ರೌಂಡವಾಗಿರ್ತಕ್ಕಂಥ ಎರಡು ಪ್ರಣಮಗಳು ಕುಡಿದ್ರೆ, ಎರಡು ಅಕ್ಷರಗಳು ಕುಡಿದ್ರೆ, ಎರಡು ಶೂನ್ಯಗಳು ಕುಡಿದ್ರೆ ಒಂದು ಹಕಾರ ಪ್ರಣಮ ಆಯಿತು. ಹಕಾರ ಪ್ರಣವ ಹೇಳಂದ್ರೆ ಅಂಡಗಳು, ಅಂಡ ಅಂಡ
ಹಕಾರ ಪ್ರಣವಗಳು, ಎರಡು ಹಕಾರ ಪ್ರಣವಕೊಂಡಾಗ ಸೃಷ್ಟಿ ಉತ್ಪತ್ತಿ ಆಗ್ತದೆ. ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗ. 4, 6, 10, 12, 16, 2 50 ಇಲ್ಲರಿ. 4 ಹೇಳಿವಿ ನಿಮಗೆ. 4, 6, 10, 12, 16, 2 ಎಷ್ಟಾಯ್ತ್ರಪ್ಪ? 50 ಆಯ್ತಿಲ್ಲ. ನಮ್ಮ ಶರೀರದಲ್ಲಿ 50 ಭಾಗ ಆಗ್ತದೆ. ಒಂದೊಂದು ಇಂದ್ರಿಯಗಳಲ್ಲಿ ಒಂದೊಂದು ಭಾಗ ಬೇರೆ ಅದಾವೆ. ಆಚಾರಲಿಂಗದಲ್ಲಿ 4 ಭಾಗ ಮಾಡ್ತಾರೆ. ಮೂಗಿನೊಳಗೆ 4 ಭಾಗ ಮಾಡ್ತಾರೆ. ಪೃಷ್ಠದಲ್ಲಿ 4 ಭಾಗ ಮಾಡ್ತಾರೆ. ಗುಹ್ಯದಲ್ಲಿ 6 ಭಾಗ ಮಾಡ್ತಾರೆ. ನಾಲಿಗೆಯಲ್ಲಿ 6 ಭಾಗ ಮಾಡ್ತಾರೆ. ನಾಲಿಗೆಯಲ್ಲಿ 6 ಭಾಗ ಅಂದರೆ ಗುರುಲಿಂಗ ಆಯಿತು. 2 ತುಟಿ, 1 ನಾಲಿಗೆ ಏಟಾಯ್ತು ಅದಲ್ಲ. 2 ಅಂಡ, 1 ಶಿಶ್ನ ಏಟಾಯ್ತು? 6 ಆದಿಲ್ಲ ರೀ. 2 ಅಂಡ, 1 ಶಿಶ್ನ ಏನೋ ಅದರಕೈತಿ. ಅದ್ರದ್ದು ಕಾಣ್ತದೆ. 2 ಅಂಡ, 1 ಶಿಶ್ನ, 1 ನಾಲಿಗೆ, 2 ತುಟಿ ಎಷ್ಟಾಯ್ತು ರೀ? 6 ಆಯ್ತಿಲ್ಲ. ಬಕಾರ ಬಭಮ ಎರಲ, ಬಭಮ ಎರಲ, ಬ ಅದಿಲ್ಲ ಅಂತ್ಯ ಅದಿಲ್ಲ. ವಾಸಾಂತ 2 ಪೃಷ್ಠದ ಭಾಗಗಳು, 2 ನಾಳಿ ಮೂಗಿನ ಹಳ್ಳಿಗಳು. ನಾಸಿಕ ದ್ವಾರದ ಬಳಿಗಳು ಜೋಡಿ, ರವಿಶಾಸಿಗಳ ಶ್ವಾಸದಗ್ಗವ ಹೂಡಿ, ಶಶಿಧರ ಗೌರಿಯರು ಕೂತಾರ ಕೂಡಿ, ತೆರ ಜಗ್ಗುನು ಬಾರ ನಾಗವ್ವ. ಬರಿ ಕುರ್ಚಿ ಹಾಕ. ತೆರ ಜಗ್ಗುನು ಬಾರ ನಾಗವ್ವ, ಊರ ನಾರರ ಕರಿಯವಾಗವ್ವ. ನಾಸಿಕ ದ್ವಾರದ ಬಳಿಗಳು ಜೋಡಿ, ರವಿಶೇಷಿಗಳ ಶ್ವಾಸದಗ್ಗವ ಹೂಡಿ, ಶಶಿಧರ ಗೌರಿಯರು ಕೂತಾರ ಕೂಡಿ, ತೆರ ಜಗ್ಗುನು ಬಾರ ನಾಗವ್ವ. ಈ ತೇರು ಜಕ್ಕೊಂಡು ಊರಿಂದ ಬಂದಿರಿಲ್ಲ, ನಡ್ಕೊತ ಬಂದಿರಿ, ಗಾಡಿಯಾಗ ಬಂದಿರಿ, ಸೈಕಲ್ ಮೋಟ್ರ್ ಬಂದಿರಿಲ್ಲ, ಮೂಗಿನ ಆಧಾರ ಮ್ಯಾಗ ಬಂದಿರಿಲ್ಲ. ಆ ತೇರಿಗೆ ಬಳಿ ಹಚ್ಚಿ ಹಗ್ಗ ಕಟ್ತೀರಿ. ಈ ತೇರಿಗೆ ಹಗ್ಗ ಇಲ್ಲಿ ಹಚ್ತಾರೆ ನೀವು. ಮೂಗಿನಲ್ಲಿ ಶ್ವಾಸೋಚ್ಛ್ವಾಸ ಈಡ ಪಿಂಗಳ ಸುಷುಮ್ನಲ್ಲಿದ್ದರೆ ಅದು ಇಲ್ಲಿ ಬರ್ತಂದ ಮೇಲೆ ಈ ಶರೀರ 50 ಕಿಲೋ ಅದ, 60 ಕಿಲೋ ಅದ, 70 ಕಿಲೋ ಅದ, 80 ಕಿಲೋ ಅದ. ಇಟ್ಟಿರ್ತಕ್ಕಂಥ ಶರೀರವನ್ನು ಆ ಶ್ವಾಸ ಹೆಂಗೆ ಜಕ್ಕೊಂಡು ಬತ್ತಿ ಇಲ್ಲಿಗೆ. ಆ ಶ್ವಾಸ ಜಕ್ಕೊಂಡು ಬಂತಿಲ್ಲ, ಅದರಲ್ಲಿ ಎಷ್ಟು ಶಕ್ತಿ ಐತಿ, ಎಷ್ಟು ಶಕ್ತಿ ಐತಿ. ನಾವು ರಾಮೇಶ್ವರಕ್ಕೆ ಹೋಗಿದ್ದೆವು. ರಾಮೇಶ್ವರಕ್ಕೆ ಹೋದಾಗ ಒಂದು ಆನೆ ನೀರೊಳಗೆ ತಲೆ ಕೆಟ್ಟಿತ್ತು. ಅದಕ್ಕೆ ಆ ಸಮುದ್ರದಾಗ ನುಗ್ಗಿಸ್ಬಿಟ್ರು ಅದನ್ನು. ಆನೆ ಆ ಸಮುದ್ರ ಮುಗಿಸ್ಬಿಟ್ರು. ಆ ಸಮುದ್ರದಾಗ ಹೋಗಿ ಅದು ಸತ್ತು ಬಿಡ್ತು. ಯಾವುದು? ಆನೆ ಸತ್ತ ಮೇಲೆ ಮುಂದೆ ನಾವು ಮರುದಿವಸ ಸ್ನಾನ ಶಿಪೂಜೆ ಮಾಡಿಕೊಂಡು ಒಂದು ಕಡೆಗೆ ಹೋಗಿದ್ದೆವು, ಹೊಳೆ ನೋಡೋಕೆ ಹೋಗಿದ್ದೆವು. ಆನೆ ಬಂದು ದಂಡಿಗೆ ನಿಂತಿತ್ತು. ಆನೆ ಬಂದು ದಂಡಿಗೆ ನಿಂತಿತ್ತು, ಸತ್ತಿತ್ತದು. ಆ ಸತ್ತಿರ್ತಕ್ಕಂಥ ಆನೆ ಶರೀರ ತೇಲ್ತದಿಲ್ಲ. ಈ ಬಾಯಿ ಬಿದ್ದಿರ್ತಾರೆ, ಬಾಯಿ ಬಿದ್ದಾಗ ಒಂದಿಟ್ಟು ಮುಣುಗ್ತದ, ಮುಂದೆ ಮರುದಿವ್ಸ ಹೇಳ್ತದಿಲ್ಲ ಮ್ಯಾಕದ. ಯಾವ ವಾಯು ಎಬ್ಬಿಸ್ತದನ್ನು? ಧನಂಜಯ ವಾಯು. ಎಲ್ಲ ಪ್ರಾಣಿಗಳಿರ್ತವೆ ವಾಯು, ಎಲ್ಲ ಪ್ರಾಣಿಗಳಿರ್ತದೆ. ಧನಂಜಯ ವಾಯು ಅಂತ ಒಂದು ವಾಯು ಅದ ನಮ್ಮಲ್ಲಿ. ಪ್ರಾಣಾಪಾನ ವ್ಯಾನ ಉದಾನ ಸಮಾನ ನಾಗ ಹೇಳಿವಲ್ಲ, ನಾಗ ಕೂರ್ಮ ಕರ್ಕರ ದೇವ ಧನಂಜಯ. ಆ ಧನಂಜಯ ವಾಯು ನಮಗೆ ಈ ಸತ್ತ ಮೇಲೆ ಹೋಗೋದಿಲ್ಲ. ದಶವಾಯುಗಳು ಹೋಗೋದಿಲ್ಲ. ಅದು ದಶವಾಯುಗಳು ಕೂಡ ನಮ್ಮ ಧನಂಜಯ ಹೋಗೋದಿಲ್ಲ. ನೋಡ್ರಿ ಅದ್ರಾಗ ಅದು ಯಾವಾಗ ಹೋಗ್ತಂದ್ರೆ, ಅದು ಚರ್ಮಗತವಾಗಿ ಚರ್ಮಕ್ಕೂ ಮಾಂಸಕ್ಕೂ ಮಧ್ಯದಲ್ಲಿ ಅದರ ಪ್ರವೇಶ ಇರ್ತದ. ಮಹಾಕಾರಣದಿಂದ ಕೂಡಿರ್ತಕ್ಕಂಥ ಧನಂಜಯ ವಾಯು ಈ ಚರ್ಮ ಮತ್ತು ಇದಕ್ಕೆ ನೋಡ್ರಿ, ಈ ಚರ್ಮ ಐತಿಲ್ಲ, ಇದ್ರೊಳಗೆ ಮಾಂಸ ಐತಿಲ್ಲ, ಆ ಮಾಂಸದ ಕೆಳಗೆ ಎಲ್ಲೂ ಐತಿಲ್ಲ. ಆ ಎದಲ್ತಾಗ ಹೋಗ್ಬೇಕಾಗಿತ್ತಂದ್ರೆ ಆ ಧನಂಜಯ ವಾಯು ಈ ಮಾಂಸಕ್ಕೂ ಚರ್ಮಕ್ಕೂ ಮಧ್ಯದಲ್ಲಿ ವಸ್ತಿ ಇರ್ತದೆ.
ಭಾಳ ಸೂಕ್ಷ್ಮದ ಶರೀರದಲ್ಲಿರ್ತಕ್ಕಂಥ ಕೆಲಸ ಭಾಳ ಚೆನ್ನಾಗಿ ಮಾಡ್ತಾವೆ. ಆ ಸೂಕ್ಷ್ಮವಾಗಿರ್ತಕ್ಕಂಥ ಧನಂಜೀವಿಯು ಇದು ಪ್ರಾಣ ಹೋದ್ಮೇಲೆ ಬಾಸಿ ಹೋಗ್ತದೆ, ಒಡೆದು ಹೋಗ್ತದೆ. ಅದಕ್ಕೆ ಮುಖ ಇಲ್ಲ. ಧನಂಜಯ ಮುಖ ಇಲ್ಲ. ಅದು ಮುಖ ಇತ್ತಂದರೆ ಅದು ಶರೀರವನ್ನು ಬಾಯಿಸಿ ಅದನ್ನು ಬಸದು ಮಾಡಿ ಅದು ಕಡಿಗಾಗಿ ಹೋಗ್ತಕ್ಕಂಥ ವ್ಯವಸ್ಥೆಗೆ ಧನಂಜಯ ವಾಯು ಅಂತಾರೆ. ಈ ಧನಂಜಯ ವಾಯು ಮಹಾಕಾರಣದಲ್ಲಿ ವಸ್ತು ಇರ್ತದೆ. ಇದು ಸ್ಥೂಲ ಸೂಕ್ಷ್ಮ ಕಾರಣ. ಈ ಸ್ಥೂಲವಾಗಿರ್ತಕ್ಕಂಥ ಶರೀರದಲ್ಲಿ ಸೂಕ್ಷ್ಮವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಏನೈತಲ್ಲ ವಸ್ತು, ಅದಕ್ಕೆ ಪ್ರಾಣಲಿಂಗ ಅಂದರು. ಸ್ಥೂಲ ಶರೀರಕ್ಕೆ ಎಷ್ಟು ಲಿಂಗ ಅಂದರೆ. ಹಾಂ, ಇನ್ನು ಈ ಕಡೆ ಬರೋಣ. ಒಂದು ಸ್ವಲ್ಪ ಹೆಣ್ಮಕ್ಳ ವಿಷಯ ಬಿಟ್ಟಿದ್ದೀವಲ್ಲ, ಶೂದ್ರರು ಅನ್ನೋ ವಿಷಯ ನಾವು ಮುಡ್ಚಟ್ಟು ಮೇಲೆ ನೀವು ತಿಳ್ಕೋಬಾರ್ದು. ನೀವು ಯಾವಾಗಲೂ ಪವಿತ್ರವಾಗಿರ್ತೀರಿ. ಇನ್ನೊಂದು ಮಾತು ಹೇಳ್ತೇನೆ ನಿಮಗೆ, ನೀವು ಪೂರ್ಣ ಸಿಕ್ಕಿಗಳು, ಇವರು ಅರ್ಧ ಸಿಕ್ಕಿಗಳು. ಪೂರ್ಣ ಸಿಕ್ಕಿಯಲ್ಲಿದೆ ಅದು ಪವಿತ್ರ ಇರ್ತದೆ. ಪೂರ್ಣ ಸಿಕ್ಕಿನ ತಲೆ ಮೇಲೆ ಕೂದದಾವು. ಮತ್ತು ನೀವು ಕತ್ತರಿಸ್ಕೊಂಡ್ರೆ ಏನು ಮಾಡೋಣ? ನೀವು ಕತ್ತರಿಸ್ಕೊಂಡ್ರೆ ನಾವೇನು ಮಾಡೋಣ? ಪೂರ್ಣ ಸಿಕ್ಕಿರಲ್ಲ, ಆ ಪೂರ್ಣ ಸಿಕ್ಕಿದ್ದಲ್ಲಿ ಮೈಲಿಗಿಲ್ಲ. ಆ ಲಿಂಗ ಧಾರಣೆ ಆಯ್ತಂದರೆ ಅವ್ರಿಗೆ ಪೂರ ಮೈಲಿಗಿಲ್ಲ. ಅವರು ಪವಿತ್ರವಾಗಿರ್ತಾರೆ, ಅವರು ಮಹಾತಾಯಿಗಳಿರ್ತಾರೆ, ಅವರಿಗೆ ಲಿಂಗ ಧಾರಣ ಇರ್ತದೆ. ಅದರ ಸಲುವಾಗಿ ಅಕ್ಕನಾಗಮ್ಮ ಪೂರ್ಣ ಶಿಖಿ. ಹೌದಾ? ಮತ್ತು ಬಸವಣ್ಣ ಹಡಿತಕ್ಕಂಥ ಮಾದಲಾಂಬಿಕೆ ಆಕೆನೂ ಪೂರ್ಣ ಶಿಖಿ. ಯಾರಿಗೆ ನಡ್ಕೊಂಡ್ಲು? ಬಸವಣ್ಣ ನಡ್ಕೊಂಡ್ಲು. ಆ ಬಸವಣ್ಣ ನಡ್ಕೊಂಡು ಬಸವಣ್ಣ ಏನು ಮಾಡಿದ? ತನ್ನ ತಲೆ ಮೇಲಿರ್ತಕ್ಕಂಥ ಹೂವು ಆಕೆ ಉಡಿಯಾಗಿ ಬಂದು ಬೆತ್ತು. ಆವಾಗ ಬಸವಣ್ಣನ ಹೆಸರಿಟ್ಲು. ಈ ಬಸವಣ್ಣ ಅಕ್ಷರಗಳು ಮೊದಲು ಇದ್ವು, ಈಗ ಇದ್ದಪ್ಪ. ಈಗ ನಾವು ತಪ್ಪು ಸಮಜೂತು ಮಾಡೋಕೆ ಹತ್ತೀವಿ. ಬಸವ ಅನ್ಬಾರದು ತಿಳ್ಕೊಂಡು ಕೆಲವು ಅಪಪ್ರಚಾರ ಮಾಡ್ತಾರೆ. ಈ ಬಸವಣ್ಣ ಶಬ್ದ ಮೊದಲಿತ್ತು. ನೀವು ಬಿಟ್ಟರೆ ಮಾಡಿರಿ, ಕೂಡರೆ ಮಾಡಿರಿ. ನೀವು ಕತ್ತಲ್ದಾಗಾರ ಮಕ್ಕೋರಿ, ಬೆಳಕಿನಾಗಾರ ಮಕ್ಕೋರಿ. ಕಣ್ಣು ತೆಗೆದುಕೊಂಡು ಬೆಳಕು ಬೀಳ್ತಿಲ್ಲ. ಆ ಕತ್ತಲ್ದಾಗ ಮಕ್ಕೊಂಡ್ರಿ, ಬೆಳಕು ಬೀಳ್ತಿಲ್ಲ. ಇನ್ನೊಂದು ಮಹತ್ವದ ವಿಷಯ ಹೇಳ್ತೀನಿ, ಮಹಾಕಾರಣದ ಸುದ್ದಿ ನಿಮಗೆ ಹೇಳ್ತೀನಿ. ಈ ನಿಮಗೆ ಮಕ್ಕೊಂಡಿರ್ತೀರಪ್ಪ, ಮಕ್ಕೊಂಡಾಗ ಮೈ ತಿಂಡಿ ಬಿಡ್ತದ, ಹುಳ ಕಡ್ದಿರ್ತದ, ಅದನ್ನು ತುರ್ಸಿರ್ತೀರಿ. ಆ ತುರ್ಸಿರ್ತಿರಲ್ಲ, ಆ ತುರಿಸ್ತಾ ನಿಮ್ಗೆ ಎಚ್ಚರ ಐತೇನೋ? ಆ ಮೈ ತಿಂಡಿ ಬಿಟ್ಟಾಗ ತುರಿಸ್ದಾಗ ಎಚ್ಚರದೇ ನಿಮಗೆ? ಎಚ್ಚರ ಇಲ್ಲ. ಆ ತುರ್ಸೋದು ಹೆಂಗೆ ತುರ್ಸಿರ್ತೀರಿ? ಉರಿಯಂಗೆ ತುರ್ಸಿರ್ತೀರಿ. ಉರಿಯಂಗೆ ಅದು ಹಿಂದಿಗಡೆ ಉರಿಯಾಕೆ ಹತ್ತದ, ಅದು ಗೊತ್ತದ ನಿಮಗೆ? ನಿಮ್ಮ ತುರಿಸಿದವ್ರು ಯಾರು? ತುರಿಸಿದವ್ರು ಯಾರು? ನೀವೇ. ಮೈ ಉರುವುದು ಯಾರ್ದು? ನಿಮ್ಮದೇ. ಮತ್ತು ಅದು ತಿಂಡಿ ಬಿಟ್ಟಿದ್ದು ಹೆಂಗೆ ಗೊತ್ತಾಯ್ತು? ಸ್ಥೂಲ ಸೂಕ್ಷ್ಮ ಕಾರಣದಲ್ಲಿ ಸಂಗಣ್ಣವ್ರೆ, ಆ ಸ್ಥೂಲ ತಿಂಡಿ ಬಿಟ್ಟದ್ದು ನನಗೆ ಹೆಂಗೆ ಗೊತ್ತಾಯ್ತು? ತುರಿಸಿದ ಹೆಂಗೆ ನನಗೆ ಎಚ್ಚರ ಇಲ್ಲ. ಆ ಹಿಂದಿಗಡೆ ಉರಿಯಾಕೆ ಹತ್ತಿದ ಮ್ಯಾಗ ನಾ ಯಾವಾಗ ತುರಿಸ್ಕೊಂಡೇನೇನೋ, ಯಾವಾಗ ತುರಿಸ್ಕೊಂಡೇನೋ ಅಂತೀರಿಲ್ಲ? ಅಂತೀರಿಲ್ಲ? ಅಂದ್ರೆ ಜಾಗ್ರ ಸ್ವಪ್ನ ಸುಷುಪ್ತಿ, ಜಾಗ್ರನ ಜಾಗ್ರ, ಜಾಗ್ರನ ಸುಷುಪ್ತಿ, ಜಾಗ್ರನ ಕಾರಣ, ಸ್ಥೂಲ ಸೂಕ್ಷ್ಮ ಕಾರಣ, ಅವಸ್ಥಾತ್ರಯಗಳು ಅಂತ. ಅದಕ್ಕೆ ಅವಸ್ಥಾತ್ರಯಗಳು ಸ್ಥೂಲ ಸೂಕ್ಷ್ಮ ಕಾರಣ. ಸ್ಥೂಲದೊಳಗಣ ಸ್ಥೂಲ, ಸ್ಥೂಲದೊಳಗ ಜಾಗ್ರ, ಸ್ಥೂಲದೊಳಗ ಕಾರಣ. ನಮ್ಮ ಸ್ಥೂಲದೊಳಗಿದ್ರೂ ಕೂಡ ಜಾಗ್ರ ಇರ್ತದೆ, ಜಾಗ್ರದೊಳಗೆ ಜಾಗ್ರ ಇರ್ತದೆ, ಜಾಗ್ರದೊಳಗೆ ಸೂಕ್ಷ್ಮ ಇರ್ತದೆ, ಜಾಗ್ರದೊಳಗನ ಎಚ್ಚರ ಇರ್ತದೆ. ಎಷ್ಟು ಸೂಕ್ಷ್ಮ ತತ್ವಗಳಿದಾವು. ಆ ತತ್ವಗಳ ಬಗ್ಗೆ ಏನು ಆಲೋಚನೆ ಮಾಡೋಕ್ಕೂ ಮಹಾಕಾರಣದಲ್ಲಿ ಬರ್ತಕ್ಕಂಥ ಯಾವ ಈ ಕೂಶಿ ಬರ್ತಕ್ಕಂಥ ಜ್ಞಾನ, ಆವಾಗ ನನಗೆ ಕಲ್ಪನಾ ಬರ್ತದೆ. ಆವಾಗ ನಾನು ಯಾಕೆ ಹುಟ್ಟಿದೆ ಅಂತದೆ, ಆ ಮಹಾಪ್ರಸೂತವಾಯು ಬಿಟ್ಟು ಕೂಡಲೇ ಭೂಮಿಗೆ ಬಂದುಬಿಡ್ತದೆ. ಆ ಭೂಮಿಗೆ ಬಂದ ಕೂಡಲೇ ಆ ಕೂಸಿಗೆ ನಮ್ಮ ಸಿದ್ಧಾಂತ ಪ್ರಕಾರ ಲಿಂಗಧಾರಣ ಮಾಡ್ತೀವಿ. 8ನೇ ತಿಂಗಳಲ್ಲೇ ಲಿಂಗಧಾರಣ ಮಾಡಬೇಕು. 8ನೇ ತಿಂಗಳು ಲಿಂಗಧಾರಣ ಮಾಡಿದರೆ ಅದು ಹೊರಗಿರ್ತಕ್ಕಂಥ ಸಂಸ್ಕಾರ ಹೊಟ್ಟಿಗೆ ಭಸ್ಮ ಧರಿಸ್ಬೇಕು, ಅದಕ್ಕೆ ಪ್ರಣವ ಬರಿಬೇಕು, ಅದಕ್ಕೆ ಲಿಂಗ ಮುಟ್ಟಿಸ್ಬೇಕು, ಒಬ್ಬ ಹೆಣ್ಮಳಿಗೆ ಲಿಂಗ ಕಟ್ಟಿಸ್ಬೇಕು. ಅದನ್ನು ಕಟ್ಟಿಸಿದ ಮೇಲೆ ಅದ್ರ ಪರಿಣಾಮ ಒಳಗೆ ಕೂಸಿನ ಮೇಲೆ ಆಗ್ತದೆ. ಕೂಸಿನ ಮೇಲೆ ಪರಿಣಾಮ ಆಗ್ತದೆ. ಹೆಂಗೆ ಅಂತಂದು ಹೇಳಿನಲ್ಲ ನಿಮಗೆ, ಈ ಯಾವ ನೀಲಗಿರಿ ಎಣ್ಣೆ ಏನು ಹಚ್ಚಿದ್ರೆ ತಲೆನೂ ಒಳಗೆ ಹೊಕ್ಕದಲ್ಲ, ಇದು ಹೊಕ್ಕದಲ್ಲ. ಹಾಗೆ ಆ ಕೂಸಿನ ತಾಯಿ ಹೊಟ್ಟೆ ಸೂಕ್ಷ್ಮ ಇರ್ತದೆ. ಆ ಸಮಯದಾಗ ಆ ತಾಯಿ ಹೊಟ್ಟೆ ಅನ್ನೋದು ಸೂಕ್ಷ್ಮ. ಎಷ್ಟು ಸೂಕ್ಷ್ಮ ಅಂದರೆ
ಈ ಮಲಮಲ ಅಂತ ಅರಿವಿರ್ತದೆ ನೋಡ್ರಿ, ಮಲಮಲ ಅರಿವಿಯ 1000 ಪಟ್ಟದ ಸೂಕ್ಷ್ಮ ಆಗಿರ್ತದೆ ತಾಯಿ ಹೊಟ್ಟೆ. ಅದು ಹಿಗ್ಬೇಕಲ್ಲ, ದಿವಸ ನಂಗೆ ಅಜ್ಜಿ ಹೊರಬೇಕಲ್ಲ. ಅದು ಬಿರ್ಸಾಗಿ ಕೂತಂದ್ರೆ ಕೂಸು ಬಿದಕ್ತೈತೆ. ಹಾಗೆ ಆ ಕೂಸು ದೊಡ್ಡದಾಗೋದ್ರೊಳಗೇನೆ ತಾಯಿ ಹೊಟ್ಟೆ ಎಷ್ಟು ಸೂಕ್ಷ್ಮ ಆಗ್ತದೆ, ತಾಯಿಯ ಹೊಟ್ಟೆ ಚರ್ಮ ಎಷ್ಟು ಸೂಕ್ಷ್ಮ ಆಗ್ತದೆ, ಆ ಚರ್ಮ ಹೆಂಗೆ ಹಿಗ್ತದೆ, ಅದು ಮಹಾಕಾರಣ. ಆ ಮಹಾಕಾರಣದಿಂದ ಕೂಸು ಹೊರ ಬಂದರೆ ಜ್ಞಾನ, ಆ ಪಿಂಡಸ್ಥಳ ಜ್ಞಾನಸ್ಥಳ ಅಂತ ಶುರುವಾಗ್ತದೆ. ಜ್ಞಾನಸ್ಥಳದಲ್ಲಿ ನಾನೇನಾದೆ ಅನ್ನೋ ವಿಚಾರಗಳು ಬರ್ತವೆ. ನಾನು ಸಾಲ ಮಾಡಿದೆ, ಯಾಕೆ ಮಾಡಿದೆ ಸಾಲ, ನಾ ಗಂಟು ಕಳ್ಕೊಂಡು ಯಾಕೆ ಕಳ್ಕೊಂಡು, ಈ ವಿಚಾರ ಹೆಂಗೆ ಬರ್ತಾವ. ಅದ್ರ ಸಲುವಾಗಿ ಈ ಅಲ್ಲಿರ್ತಕ್ಕಂಥದ್ದು ಸ್ಥೂಲ ಸೂಕ್ಷ್ಮ ಕಾರಣ. ಅದಕ್ಕೆ ನಮ್ಮವ್ರೇನು ಮಾಡಿಬಿಟ್ರು, ಈ ಸ್ಥೂಲ ಸೂಕ್ಷ್ಮ ಕಾರಣ ಶರೀರಗಳಿಗೆ ಇಷ್ಟ ಪ್ರಾಣ ಭಾವನೆಗಳ ಸಂಬಂಧ ಮಾಡಿದರು. ತ್ಯಾಗಾಂಗ ಭೋಗಾಂಗ ಯೋಗಾಂಗ ಚಾಲು ಆಯಿತು. ಆ ತ್ಯಾಗಾಂಗದಲ್ಲಿ ಇಷ್ಟ ಪ್ರಾಣ ಭಾವನೆಗಳು ಚಾಲು ಆಯಿತು. ಅದ್ರ ಮೇಲೆ ಸ್ಥೂಲ ಸೂಕ್ಷ್ಮ ಕಾರಣ ಆಯಿತು. ಒಂದು ತ್ಯಾಗಾಂಗದಲ್ಲಿ ಆಚಾರ್ಯಲಿಂಗ ಗುರುಲಿಂಗ ಹುಟ್ಟಿದು. ಒಂದೊಂದು ಅಂಗದಲ್ಲಿ ಒಂದೊಂದು ಹುಟ್ಟುತ್ತವೆ. ತ್ಯಾಗಾಂಗ ಭೋಗಾಂಗ ಯೋಗಾಂಗದಲ್ಲಿ ಈ ಲಿಂಗಗಳು ಹುಟ್ಟುತ್ತವೆ. ಆಚಾರ್ಯಲಿಂಗ ಗುರುಲಿಂಗ ಒಂದು ಭಾಗ, ಶಿವಲಿಂಗ ಜಂಗ ಒಂದು ಭಾಗ, ಪ್ರಸಾದಲಿಂಗ ಮಹಾಲಿಂಗ ಒಂದು ಭಾಗ. ಇದರಲ್ಲಿ ಪ್ರಣಮಗಳು ಬರ್ತಾವಲ್ಲ, ನಕಾರ ಮಕಾರ ಒಂದು ಭಾಗ, ಶಿಕಾರೋಕಾರ ಒಂದು ಭಾಗ, ಯಕಾರ ಒಂದು ಭಾಗ. ಈ ಭಾಗಗಳಾಗ್ತಕ್ಕಂಥ ವ್ಯವಸ್ಥೆಯಲ್ಲಿ ನಮ್ಮ ಶರೀರದಲ್ಲಿ ಆಗ್ತಕ್ಕಂಥ ಭಿನ್ನ ಭಿನ್ನ ಭಾಗಗಳಲ್ಲಿ ನಮ್ಮ ಶರೀರ ಎಲ್ಲ ಮಂತ್ರಮಯ ಆಯಿತು. ಇಷ್ಟೇ ನೈಸಿಕನಲ್ಲಿ ಸ್ನಾನ ಮಾಡಬೇಕು, ಶಿವಪೂಜೆ ಮಾಡಿಕೊಳ್ರಿ. ಶಿವಪೂಜೆ ಮಾಡ್ಕೊಳ್ಳೋದು ಯಾಕಂತಂದರೆ ಅರ್ಪಣಾ ಭಾವನೆ ಬರಬೇಕು. ಪದಾರ್ಥಾರ್ಪಣ ಪ್ರಸಾದ ಗ್ರಹಣ. ನಾವು ಪದಾರ್ಥವನ್ನು ಅರ್ಪಿಸ್ಬೇಕು, ಪ್ರಸಾದ ಪಡಿಬೇಕು. ಈಗ ಒಲ್ಯಾಗ ಬೂದಿ ಅದ, ಒಲ್ಯಾನ ಬೂದಿ ಅದು ಪ್ರಸಾದ ಅಲ್ಲ, ಬೂದಿ ಅಂತಾರೆ ಅದಕ್ಕೆ. ಹಿಂಗೆ ತಿಳ್ಕೊಳ್ಳೋಣ. ಒಲ್ಯಾನ ಬೂದಿ ಅದ, ಆ ಒಲ್ಯಾನ ಬೂದಿ ತಂದು ಧೂಪಾರದಾಗ ಹಾಕ್ತೇವೆ. ಆ ಧೂಪಾರದ ಅದಕ್ಕೂ ಬೆಂಕಿ ಆಗ್ತದೆ, ಅದು ಬೂದಿ ಆಗ್ತದೆ. ಅದಕ್ಕೆ ನಮಸ್ಕಾರ ಮಾಡ್ತೀವಿ, ಗಂಟೆ ಹೊಡಿತೀವಿ, ಎಲ್ಲ ಮಾಡ್ತೀವಿ. ಆ ಹಿಂದಿಗಡೆ ಬೂದಿ ತೊಗೊಂಡು ಹಚ್ಕೋತಿಲ್ಲ, ಮಾಡ್ತೀವಿಲ್ಲ ಇದನ್ನು. ಆ ಬೂದಿ ಅಟ್ಟಕ್ಕೆ ಬಿಡ್ತೀವಿ ನಾವು. ಆ ಧೂಪಾರ್ತಿಯೊಳಗಿನ ಬೂದಿಯನ್ನು ಆ ದೇವರಿಗೆ ಅರ್ಪಿಸಿ, ಆ ದೇವರಿಗೆ ಅರ್ಪಿಸಿದ ಮೇಲೆ ನಾವು ನಮಸ್ಕಾರ ಮಾಡಿ ಆ ಬೂದಿ ತೊಗೊಂಡು ಹಣಿಗೆ ಹಚ್ಕೊಂಡು ನಾಲಿಗೆ ಹಚ್ಕೊಂಡು ಮಕ್ಕಳಿಗೆ ತರ್ತೀವಿ. ಅದು ಪ್ರಸಾದ ಆಯ್ತೋ ಬೂದಿ ಆಯ್ತೋ? ಪ್ರಸಾದ ಆಯ್ತೋ ಬೂದಿ ಆಯ್ತೋ? ಅದಕ್ಕೆ ಪದಾರ್ಥಾರ್ಪಣ ಪ್ರಸಾದ ಗ್ರಹಣ ಅಂತಾರೆ. ಅದಕ್ಕೆ ಪದಾರ್ಥವನ್ನು ನೀವು ಯಾವುದೇ ಪದಾರ್ಥವನ್ನು ದೇವರಿಗೆ ಅರ್ಪಿಸಿ ಪ್ರಸಾದವನ್ನು ಪಡಿ. ಅದಕ್ಕೆ ನಾವು ಊಟ ಮಾಡೋ ಹೊತ್ತಿನೊಳಗೆ ಲಿಂಗೈಗೆ ತೋರಿಸ್ಬೇಕು. ಲಿಂಗ ಎಲ್ಲಿ ಹಾಕಿರೋಲ್ಲಕ್ಕ ನಮ್ಮ ಕೊಳಗಿರ್ತಾನೆ, ಆ ಲಿಂಗೈಗೆ ತೋರಿಸಿದ್ರೆ ಅದು ಪದಾರ್ಥ ಹೋಗಿ ಪ್ರಸಾದ ಆಯಿತು. ಪದಾರ್ಥ ಏನಾಯಿತು? ಪ್ರಸಾದ ಆಯಿತು. ಹೌದಲ್ಲ? ಲಗ್ನ ಆಗಲಾರ್ದೆ ಹಡಿದ್ರೆ ಹೆಂಗೆ ಹಾಕದ್ರಿ? ಆ ಕೂಸಿಗೆ ಏನು ಹೆಸರಿಡ್ಬೇಕು? ಲಗ್ನ ಆಗಿ ಹಡಿದ್ರೆ ಹೆಂಗೆ ಆಗ್ತದೆ? ಹಂಗೆ ಪದಾರ್ಥಾರ್ಪಣ ತಿಳಿತಿಲ್ಲ, ಹೇಳಿದ್ದೆ ತಿಳಿತಿಲ್ರಿ. ಪದಾರ್ಥಾರ್ಪಣ, ಈ ಪೃಥ್ವಿಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನ ಕೊಟ್ಟವ್ರು ಯಾರು? ಬೆಳೆಗಳು ಹೆಂಗದಾವು? ಬೆಳೆಗಳಲ್ಲಿ ವ್ಯವಸ್ಥೆ ಏನೈತಿ? ಬೆಳೆಗಳಿಗೆ ಮಳೆ ಕೊಟ್ಟಲ್ಲ ದೇವ್ರ. ಆ ಮೇಘರಾಜ ಮ್ಯಾಗದ ನಮ್ಮಿಂದ ಆಗ್ತಕ್ಕಂಥ ಕೆಲಸ ಏನು? ಇದನ್ನು ಯಾರು ಕೊಟ್ಟರು? ಇಳೆ ನಿಮ್ಮದಾನ, ಬೆಳೆ ನಿಮ್ಮದಾನ, ಸುಳಿ ಬೀಸುವ ಗಾಳಿ ನಿಮ್ಮದಾನ, ನಿಮ್ಮದಾನನು ಅನ್ಯರುಗಳ ಕುಣ್ಯ ಆರಾಮನಾಥ. ನಾವು ಮಾಡಿರ್ತಕ್ಕಂಥದ್ದು ನಾನೇ ಗೊಬ್ಬರ ಹಾಕಿನೆಂದೆ, ನಾನೇ ಎಣ್ಣೆ ಹೊಡೆದನೆಂದೆ, ನಾನೇ ಮಾಡಿನೆಂದೆ. ಆದ್ರೆ ನೀನು ಬಣ್ಣ ಮಾಡಿದವ್ರು ಯಾರು? ನೀನು ಬಣ್ಣ ಯಾರು ಮಾಡಿದರು? ನೀನು ಕರ್ರಗ ಕೆಂಪಗೆ ಅದಿರಿಲ್ಲ, ಮಾಡಿದವ್ರು ಯಾರು? ಹಾಗಾದ್ರೆ ನೀವು ಕೆಂಪು ಆಗಬೇಕಾಗಿತ್ತು, ಕೆಂಪಿದವ್ರು ಕರ್ರಗಾಗಬೇಕಾಗಿತ್ತು. ಬರ್ತದನ್ರಿ? ಆ ಪೃಥ್ವಿ ತತ್ವ ಹಿಡ್ಕೊಂಡು ಆಕಾಶ ತತ್ವದ ಅರಿವು ಪ್ರತಿಯೊಂದು ಬಣ್ಣದಾವ. ಬಣ್ಣ ಹಸಿರು, ಹಳದಿ, ಪೀತ, ಕೆಂಪು ವರ್ಣದಾವ. ಅದನ್ನು ನಾಳೆಗೆ ನೋಡೋಣ ವಿಷಯ.
ಈ ಆಗ್ತಕ್ಕಂಥ ಶರೀರದಲ್ಲಿರ್ತಕ್ಕಂಥದ್ದು ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ, ಸಂಸಾರ ಸ್ಥಳ, ಸಂಸಾರ ಹೇಯ ಸ್ಥಳ, ಈ ಎಂಬತಕ್ಕಂಥ ಸ್ಥಳಕಟ್ಟುಗಳು ನಮ್ಮಲ್ಲಿ ಏನು ಬರ್ತಾವಲ್ಲ, ಈ ಭಕ್ತ ಮಹೇಶ ಪ್ರಸಾದಿ ಪ್ರಣಲಿ ಶರಣೈಕ್ಯ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಅಂತ 3 ಅಂಗಗಳು ಬರ್ತಾವೆ. ನಾವು ಲಿಂಗಾಯತರು ಮಾಡ್ತಕ್ಕಂಥದ್ದು ಶರೀರದಲ್ಲಿರ್ತಕ್ಕಂಥ ಯಾವುದೇ ಇರಲಿ ಯಾರೇ ಇರಲಿ ನಾವು ತ್ಯಾಗಪೂರ್ವಕವಾದ ಭೋಗ ಮಾಡಬೇಕಂತ ಭೋಗಪೂರ್ವಕ ತ್ಯಾಗ ಮಾಡಬಾರ್ದು. ಇದು ನಂದಲ್ಲ, ಇದು ತ್ಯಾಗ, ಇದು ನಂದದ. ಬೇಕಲ್ಲ ಎಲ್ಲ ಇರುತ್ತಕ್ಕ ಕೈಯ ಕಾಲ ಎಲ್ಲ ಬೇಕಾ ಬೇಡ್ರಿ. ಊಟಕ್ಕೆ ತಗೊಂಡೆ ಬೇಕು ಬೇಡ, ಚಮಚೆ ಬೇಕು ಬೇಡ, ಗಡಿಗೆ ಬೇಕು ಬೇಡ, ಬೆಂಕಿ ಬೇಕು ಬೇಡ, ಬೇಕಲ್ಲ. ಇವೆಲ್ಲ ಇರುತ್ತಕ್ಕ ನಾವು ಹೇಗೆ ಮಾಡ್ತೇವೋ ಆ ಪ್ರಕಾರವಾಗಿ ಇವು ನನ್ನ ಅಲ್ಲ ಇಷ್ಟೇ. ಯಾರು ಇವು? ಶಿವನು. ನನ್ನ ಅಲ್ಲ ಅಂದ್ರೆ ನನ್ನ ಮಾಡ. ಇದೆಲ್ಲ ಶಿವನಿಗೆ ಅರ್ಪಿತ ತ್ಯಾಗಪೂರ್ವಕವಾದ ಭೋಗ. ಬಾಗಲಕೋಟೆಯಾಗ ಬಸಪ್ಪ ಅಂತಿದ್ದ, ಬಸಪ್ಪಮತ್ಯ, ರೇವಡಿಗಾರ ಬಸಪ್ಪಮತ್ಯ ಅಂತಿದ್ದ. ಅವ ಬಾಗಲಕೋಟೆ ಚರಂತಿ ಮಠ ಸ್ವಾಮಿಗಳ ಮ್ಯಾಗಿನವರು ಆಚರಿಸ್ತಿದ್ರು, ಅವ್ರ ಕಡೆಯಿಂದ ಪ್ರಸಾದಿಕಾಗಿದ್ದ. ಅವ ಶ್ರೀಮಂತ ಮನುಷ್ಯ ಇದ್ದ. ಅವ ಪ್ರತಿನಿತ್ಯ ಪಾದಪೂಜೆ ಮಾಡಿಕೊಂಡು ಪ್ರಸಾದ ತಗೊಂಡು ಮಾಡ್ತಿದ್ದ. ಆ ಪಾದಪೂಜೆ ಮುಗಿದ ಮೇಲೆ ಬಾಗಲ್ದಾಗ ಕೈ ಮುಕ್ಕೊಂಡಿದ್ರು. ನಾವು ಬಾಗಲ್ದಾಗ ಮುದುಕ ಬಾಗಲಕೋಟೆಯಾಗ ವಯಸ್ಸ ರೇವಡಿಗಾರ ಬಸಪ್ಪಮತ್ಯ ಅಂತಿದ್ರು. ಅವ್ರ ಮನೆಗೆ ಊಟಕ್ಕೆ ಹೋಗಿದ್ದ ನಾವು. ಆ ಕೈ ಮುಕ್ಕೊಂಡಿದ್ದ ಕೂಡಲೇ ಐಗಳು ಹೊರಗೆ ಪಾಳೆ ಹಚ್ತಿದ್ರು. 50 ಮಂದಿ 100 ಮಂದಿ ಐಗಳು ಬರ್ತಿದ್ರು. 50 ಮಂದಿ ಐಗಳು ಬಾಗಲ ತೆಗೆದು ಕೈ ಮುಗಿದು ಬಿಡವ. ಅವರೆಲ್ಲ ಐಗಳು ಒಳಗೆ ಹೋಗಿಬಿಡೋರು. ಒಳಗೆ ಹೋಗಿ ತಾಬಂಡಿಗೆ ಕುಂತ್ಬಿಡೋ, ತಮ್ಮ ತಾಬಂಡಿಗೆ ಕುಂತ್ಬಿಡೋರು. ಊಟ ಮಾಡಿಬಿಡೋರು. ಯಪ್ಪ ಇದು ಶಿವನ ಕೊಟ್ಟ ಪ್ರಸಾದ ರೀಪ್ಪ, ಶಿವನೇ ಮುಟ್ಟಿಸ್ರಿ ಪ್ರಸಾದ ತಗೊಳ್ಳಿ ಅಂತ ಹೇಳ್ತಿದ್ದ. ಅವರು ತೊಗೊಂಡು ಹೋದ ಮೇಲೆ ಆ ತಾಟೆಲ್ಲ ತೆಗೆದು ಒಂದೊಂದು ಪ್ರಸಾದ ಬಿದ್ದಿತ್ತಂದರೆ ಆ ಪ್ರಸಾದವನ್ನು ಹಿಂಗೆ ಕೈಲೇ ಆರಿಸ್ಕೊಂಡು ಒಂದು ಬಟ್ಟಲ್ದಾಗ ಹಾಕಿ ಒಳಗೆ ಒಯ್ತಿದ್ದ, ಪೂಜೆ ಮಾಡ್ತಿದ್ದ. ಅವ ಹೆಂಗೆ ಸಾಯ್ಬೇಕು? ಆ ಪೂಜಾ ಕುಂತಾನೆ, ಪೂಜಾ ಕೂತಾಗನೇ ಬಸಮ್ಮ ಅಂತ ಅಡುಗೆ ಮಾಡ್ತಿದ್ಲು. ಬಸಮ್ಮ ಯಾಕೋ ನಾನು ಸ್ವಲ್ಪ ಸಂಕಟ ಅಂದ್ರೆ ಮಕ್ಕೊಂಡು ಬಿಟ್ಟ, ಗದ್ದಿಗೆ ಮ್ಯಾಗ ಹೋಗ್ಕೊಂಡು ಪ್ರಾಣ ಬಿಟ್ಟು. ಇದು ಯಾವ ಭೋಗ? ತ್ಯಾಗಪೂರ್ವಕವಾದ ಭೋಗ ಅಂದ್ರೇ ನಾವು ಮಾಡ್ತಕ್ಕಂಥ ಸಂಪತ್ತ ಇದು ನಮ್ಮದಲ್ಲ, ಶಿವಂದದೇ. ಪದಾರ್ಥ ಪ್ರಸಾದ ಆಗಬೇಕಲ್ಲ, ಅದಕ್ಕೆ ನಾವು ಊಟ ಮಾಡುವಾಗ ನೀವು ಯಾರಿದ್ರು ಕೂಡ ಲಿಂಗೈಗೆ ದೇವರಿಗೆ ತೋರಿಸಿ ಊಟ ಮಾಡಿರಿ, ತೋರಿಸಿ ಊಟ ಮಾಡಿ. ನೀವು ಯಾರೇ ಇರಿ ವಿಠ್ಠಲಕ್ಕೆ ತೋರಿಸು. ಸಕುಬಾಯಿ ಅಂತಿದ್ಲು, ಸಕುಬಾಯಿ, ಸಂತ ಸಕುಬಾಯಿ ಕತೆ ಕೇಳಿರಿ ನೀವು. ಆ ಸಂತ ಸಕುಬಾಯಿ ಭಾಳ ತತ್ವಜ್ಞಾನಿ ಇದ್ಲು, ಭಕ್ತಿವಂತಿದ್ಲು, ಶ್ರದ್ಧೆ ನಿಷ್ಠೆ ಅವಧಾನದಲ್ಲಿ ಎಚ್ಚರಿದ್ಲು. ಆ ಸಕುಬಾಯಿ ನೀರಿಗೆ ಹೋದ ಹತ್ತಿ ಮನೆ ಸೊಸೆಯಕ್ಕೆ. ಸಕುಬಾಯಿ ಹತ್ತಿ ಮನೆ ಸೊಸೆರಿ. ಆ ಸಕುಬಾಯಿ ಹೋಗ್ತಾಳೆ. ಆ ಹೋಗೋದಕ್ಕೆ ಬಾಯಿ ಮ್ಯಾಗ ನೀರಿಗೆ ಹೋಗಿದ್ಲ. ಸೇದು ಬಾಯಿ ಇದ್ದು ಆಗಿನ ಕಾಲಕ್ಕೆ ಆ ಬಾಯಿ ಮ್ಯಾಗ ಹೋಗೋದಕ್ಕೆ ಪಂಡ್ರಾಪುರದಿಂದ ಮಂದಿ ಪಂಡ್ರಾಪುರಕ್ಕೆ ಹೋಗೋರು ಬಂದರು. ಆ ಪಂಡ್ರಾಪುರಕ್ಕೆ ಹೋಗೋರು ಬಂದ ಕೂಡಲೇ ಅಲ್ಲಿ ಈಕೆ ಕೊಡ ತೊಗೊಂಡು ಹೋದ್ಲು. ಅವ್ರಿಗೆ ನೀರು ಹಾಕಿದ್ಲು, ಜಗ್ಗಿದ್ಲು, ನೀರು ಹಾಕಿದ್ಲು. ನೀವೆಲ್ಲಿ ಹೋಯ್ಕಂತ ಕೇಳಿದ್ಲು. ಪಂಡ್ರಾಪುರಕ್ಕೆ ಹೋಯ್ಕೊ ಅಂತ ಹೇಳಿದ್ರು. ಯಪ್ಪ ನಿಮ್ಮ ಸೇವೆ ಮಾಡೋರು ಯಾರು? ಏನಿಲ್ವ ಹಿಂಗೆ ಮಾಡ್ಕೊತ ಹೊಂಟಿವಿ, ನಾನು ಬರ್ತನ ಅಂದ್ಲಾಕಿ. ಯಾರು? ಸಕುಬಾಯಿ. ಆ ಕೊಡ ಅಲ್ಲೇ ತುಂಬಿಟ್ಲು. ಕೊಡ ಬಿಟ್ಟು ಹೋಗಿಬಿಟ್ಲಾಕಿ. ಮನ್ಯಾಗ ಕೂಸದ ಎಮ್ಮೆ ಹಿಂಡು ಬೇಕು, ಹಾಲು ಬೇಕು, ಅಡಿಗೆ ಬೇಕು, ಗಂಡು ಬೇಕು, ಎಲ್ಲ ಬೇಕಿಲ್ಲ. ಪಂಡ್ರಾಪುರಕ್ಕೆ ಹೋದ. ಆಯ್ಕೆ ದಗದನೇನಿಲ್ಲ, ಊಟ ಸಹಿತ ಬಿಟ್ಲು. ಬರೀ ಸೇವೆ ಮಾಡೋದು, ಕಸ ಹೊಡಿದು, ತಡಿದು, ಮುಸುರಿ ಮಾಡೋದು, ಆ ಊಟಕ್ಕೆ ನೆಡೋದು, ಇದನ್ನೇ ಮಾಡ್ಕೋತ ಪಂಡ್ರಾಪುರ ಮುಟ್ಟಿದ್ಲು. ಯಾವಕಿ? ಸಕುಬಾಯಿ. ಆ ಪಂಡ್ರಾಪುರ ಮುಟ್ಟಿ ಹೊಳ್ಳಿ ಬರುವ ಹೊತ್ತಿನಾಗ ಈ ಮುದುಕಿದ್ರು ಗೋಳಾಡಕ್ಕಾಯ್ತು. ಕೂಸಿಗೆ ಮಲೆ ಕುಡ್ಸೋಕ್ಕಿಲ್ಲ. ಅಲ್ಲಿ ಅಷ್ಟೊತ್ತಿಗೆ ವಿಠ್ಠಲ ಸಕುಬಾಯಿಯಾಗಿ ಮನೆಗೆ ಬಂದ. ಇಲ್ಲಿ ಮಜಾ ಅದ ರೀ. ಸಕುಬಾಯಿ ಅದ ಮನೆಗೆ ಬಂದ. ಆ ಕುಶಿನ ತೊಗೊಂಡ, ಮಲಿ ಕುಡಿಸ್ದ, ಹಿಂಡ್ಕೊಳವ, ಹಾಲು ಹೆಪ್ಪಾಕವ, ಎಲ್ಲ ಕೆಲಸ ಮಾಡವ. ಅವ ಗಂಡ ಸನಿಯಕ್ಕೆ ಬಂದ ಕೂಡಲೇ ನಾವು ಹೊರಗೆ ಕುಂತೀನಿ ಬರಬೇಡ ನನಗೆ. ಹಿಂಗೊಂದು ದಿವಸ ಹೋದ್ಮೇಲೆ ಆ ಸಕುಬಾಯಿ ಒಂದು ದಿವಸ ಕೊಡ ತೊಗೊಂಡು ಹೋದ್ಲು. ಮನೆಯಾಗಿಂದ ಕೊಡ ತೊಗೊಂಡು ಹೋಗಿ ಆ ಬಾಯಿ ಮ್ಯಾಗ ಕೊಡ ಇತ್ತಲ್ಲ,
ಆ ಕೊಡ ಅಲ್ಲೇ ಉಳೀತು. ಈ ಸಕುಬಾಯಿ ಬಂದು, ಈ ಸಕುಬಾಯಿ ಹಳೆ ಸಕುಬಾಯಿ ಬಂದು, ಹಳೆ ಸಕುಬಾಯಿ ಬಂದು ಯವ್ವ ಇಲ್ಲೇ ಕೊಡ ಇಟ್ಟನ ತಿಳ್ಕೊಂಡು ಕೊಡ ತೊಗೊಂಡು ಕ್ಯಾರ ಬಂದ್ಲಾಕಿ. ನೀ ಯಾರು ಅಂತ ಕೇಳಿದ್ಲಾಕಿ. ನಾನು ಸಕು, ಎಲ್ಲೋ ಇದು ಪಂಡ್ರಾಪುರ. ನೀನು ಈಗ ಉಂಡಾಳ, ಆ ಸಕು ಉಂಡಾಳ, ಹೊಸ ಸೀರೆ ಉಟ್ಕೊಂಡಾಳ, ನೀ ಎಲ್ಲಕ್ಕೆ ನಡಿ ಹೊರಗೆ ಹೋಗಂದ್ರೆ ಆಕಿಗೆ. ಭಕ್ತಿ ಪಂಚಮ ಪುರುಷಾರ್ಥ, ಧರ್ಮ ಅರ್ಥ ಕಾಮ ಮೋಕ್ಷ ಅಂತ ಬರ್ತಾವೆ ನಮ್ಮಲ್ಲಿ ಚತುರ್ವಿಧ ಪುರುಷಾರ್ಥಗಳು. ಈ ಚತುರ್ವಿಧ ಪುರುಷಾರ್ಥ ಬಂದಾಗ ಧರ್ಮ ಅರ್ಥ ಕಾಮ ಮೋಕ್ಷ, ಇವುಗಳಿಂದ ಮೋಕ್ಷ ಆಗುವುದಿಲ್ಲ, ಧರ್ಮದಿಂದ ಆಗುವುದಿಲ್ಲ, ಕಾಮದಿಂದ ಆಗುವುದಿಲ್ಲ, ಮೋಕ್ಷದಿಂದ ಆಗುವುದಿಲ್ಲ. ಭಕ್ತಿ ಪಂಚಮ ಪುರುಷಾರ್ಥ ಅವುಗಳಲ್ಲಿ ಈಗ ನಮಗೆ ಹಾಲದಾವಲ್ಲ, ಹಾಲಿಗೆ ಹಾಲಿನಿಂದ ತಯಾರ ಮೊಸರೆ ಹೆಪ್ಪು ಹಾಕ್ಬೇಕು. ಹಾಲಿಗೆ ಹಾಲಿನಿಂದ ತಯಾರ ಮೊಸರೆ ಹೆಪ್ಪು ಹಾಕ್ಬೇಕಿಲ್ರಿ, ಬರ್ತದೇನು? ಹಾಗೆ ಆ ಧರ್ಮ ಅರ್ಥ ಕಾಮ ಮೋಕ್ಷಗಳಲ್ಲಿ ನಮಗೆ ಮೋಕ್ಷ ಆಗಬೇಕಾಗಿತ್ತಂದರೆ ಭಕ್ತಿ ಪಂಚಮ ಪುರುಷಾರ್ಥ, ಶ್ರದ್ಧೋಯಂ ಪುರುಷ ಅಯಮಾತ್ಮ ಬ್ರಹ್ಮ. ಭಕ್ತಿ ಎಂಬತಕ್ಕಂಥದ್ದು ಪರಮಪುರುಷಾರ್ಥ. ಎಲ್ಲಿಯಾದರೂ ಯಾವುದೇ ಶಾಸ್ತ್ರ ನೋಡ್ರಿ, ಆ ಭಕ್ತಿ ಅನ್ನೋದೇ ಕಡೆಗೆ ಮೋಕ್ಷಕ್ಕೆ ಹೋಗ್ತದೆ. ಪ್ರಹ್ಲಾದ ಮಾಡಿದ ಯಾವ ಭಕ್ತಿ, ಧ್ರುವ ಮಾಡಿದ ಯಾವ ಭಕ್ತಿ, ನೆಲ್ಲೂರು ನಿಂಬ್ಯಾಕ್ ಮಾಡಿದ ಯಾವ ಭಕ್ತಿ, ಕೋಳೂರು ಕೊಡಗುಸ್ ಮಾಡಿದ ಯಾವ ಭಕ್ತಿ, ಗ್ವಾಲ್ಗೆರೆ ಗೊಲ್ಲಾಳ ಮಾಡಿದ ಯಾವ ಭಕ್ತಿ. ಆ ಭಕ್ತಿ ಅನ್ನೋದೇ ದೇವರ ಒಲಿಮೆ. ಭಕ್ತಿಯಲ್ಲಿ ಶಾಂತಿ ಇರಬೇಕು, ಭಕ್ತಿಯಲ್ಲಿ ಸಮಾಧಾನ ಇರಬೇಕು, ಜ್ಞಾನ ಆಗಬೇಕಂದ್ರೆ ಇದ್ರ ಅರ್ಥ ಏನು? ನಾವು ಜ್ಞಾನಿಗಳಪ್ಪ, ತಿಳುವಳಿಕೆ ಅಂದ್ರೇನು? ಸಮಾಧಾನ ಶಾಂತಿ ಇದ್ದಕ್ಕೆ ಜ್ಞಾನ ಅಂತಾರೆ. ಎಂಥ ಪ್ರಸಂಗ ಬಂದಕ್ಕೂ ಶಾಂತವಾಗಿರ್ಬೇಕು, ಜಗಳಾಡ್ಬೇಕು ಶಾಂತವಾಗಿರ್ಬೇಕು, ಬಡದಾಳ ಶಾಂತವಾಗಿರ್ಬೇಕು, ಅಣ್ತಮ್ಮ ಬೈತ ಶಾಂತವಾಗಿರ್ಬೇಕು, ಹೆಂಡತಿ ಬೈತಾಳೆ ಶಾಂತವಾಗಿರ್ಬೇಕು. ಹೆಂಡತಿ ಕೂಡ ಗುದ್ದಾಡಕ್ಕೆ ಹೋಗ್ಬಾರ್ದು ರೀ. ತಿಳಿತೀರಿ ನಾ ಹೇಳಿದ್ದು? ಅವರು ನಾಗರ ಹಾವಿದ್ದಾಗ ಟುಸ್ ಅಂದ್ಬಿಡ್ತಾರೆ, ಕಡಿಯಂಗಿಲ್ಲ, ಟುಸ್ ಅಂತಾರೆ. ಅವಾಗ ಹೆಂಗೆ ಮಾಡ್ತಾರೆ ನೀವು? ಎಲ್ಲ ಇವನು ಏನೋ ಟುಸ್ ಅಂತಪ್ಪ ಅಂತ ಕಡಿತೀವಿ. ಹಾಗೆ ಈ ಮಾಯಾ ಎಂಬತಕ್ಕಂಥದ್ದು ಏನದ? ಮಾಯಾ ಎಂಬುದರೆ ಶಕ್ತಿ ಮತ್ತು ಶಿವ, ಶಿವ ಮತ್ತು ಶಕ್ತಿ. ಆ ಶಿವ ಲಿಂಗಾದ, ಮಾಯಾ ಕಲೆ ಆದ್ಲು. ನಿವೃತ್ತಿ ಕಲೆ, ಪ್ರತಿಷ್ಠಾ ಕಲೆ, ಜ್ಞಾನ ಕಲೆ, ಇವು ಕಲೆಗಳದಾವಲ್ಲ. ಅದರ ಸಲುವಾಗಿ ತ್ಯಾಗಾಂಗ ಭೋಗಾಂಗ ಯೋಗಾಂಗ ಎಂಬತಕ್ಕಂಥ ಇಚ್ಛಾದಲ್ಲಿ ಚಿಚ್ಛಾಶಕ್ತಿ, ಪರಾಶಕ್ತಿ, ಆದಿಶಕ್ತಿ, ಇಚ್ಛಾಶಕ್ತಿ, ಜ್ಞಾನಶಕ್ತಿ, ಕ್ರಿಯಾಶಕ್ತಿ, ಸಮರಸ ಭಕ್ತಿ, ಆನಂದ ಭಕ್ತಿ, ಅನುಭವ ಭಕ್ತಿ, ಇವೆಲ್ಲ ಭಕ್ತಿ ಹೇಳ್ಕೊಡ್ಬೇಕಾಗ್ತಾನೆ. ಎಷ್ಟು ತೊಡಕದ ಇದು. ಈ ತೊಡಕವನ್ನು ನಾವು ಹೆಂಗೆ ಮಾಡ್ಕೋಬೇಕು? ಆ ಮಹಾಕಾರಣ ಎಂಬತಕ್ಕಂಥದ್ದು ಏನದ, ಆ ಮಹಾಕಾರಣ ಆ ಪ್ರವೇಶ ಮಾಡಿದ ಮೇಲೆ ಅದು ಲಿಂಗ ಧ್ಯಾನ ಪಿಂಡ ಜ್ಞಾನ ಸ್ಥಳ ಆಗ್ತದೆ. ಆ ಪಿಂಡ ಜ್ಞಾನ ಸ್ಥಳ ಆದಮೇಲೆ ಅದಕ್ಕೆ ನಾವು ಸಂಸ್ಕಾರ ಕೊಡಬೇಕು, ಲಿಂಗ ಸಂಸ್ಕಾರ. ನಮ್ಮ ಶರೀರ ಏನಾಯ್ತಪ್ಪ? ನಾವು ಏನೇನ ತಿಳ್ಕೊಂಡಿವಿ, ನಮ್ಮ ಶರೀರನ ಕಿಮ್ಮತ್ತು ನಮಗಿಲ್ಲ. ಇದಕ್ಕೆ ಸಿಕ್ಕದ್ದು ಹಾಕತ್ತೀವಿ ನಾವು. ಇದಕ್ಕೆ ನಾವು ನಾಲಿಗೆ ನಮ್ಮದು ಹೌದು, ಹಲ್ಲ ನಮ್ಮದು ಹೌದು. ನಮ್ಮಲ್ಲಿ ಹೇಳ್ತಾರೆ ಪ್ರಸಾದ ಲಿಂಗ ಮಹಾಲಿಂಗ ಅಂತ ಬರ್ತದಲ್ರಿ. ಪ್ರಸಾದ ಲಿಂಗ ಮಹಾಲಿಂಗ. ಪ್ರಸಾದ ಅಂದ್ರೆ ಬಯಲು ತತ್ವದಲ್ರಿ, ಅದಕ್ಕೆ 16 ದಳಗಳು. ಮಹಾಲಿಂಗಕ್ಕೆ ಪ್ರಸಾದ ಲಿಂಗಕ್ಕೆ 16 ದಳಗಳು. 16 ದಳ ಅಂದ್ರೆ ಯಾವ ರೀ ಡಾಕ್ಟ್ರೆ? ನಾಲಿಗೆ ಹಲ್ಲುಗಳು. ಹಲ್ಲುಗಳು ಎಷ್ಟಾಗ್ತಾವೆ? 32 ಇಲ್ಲ? 16 ಲೇಟ್ ಆಯ್ತು, 32 ಆಯ್ತಲ್ಲ. ಇವು ಪ್ರಸಾದ ಲಿಂಗದ ದಳಗಳು. 2 ಕೈಗಳು ಜಂಗಮಲಿಂಗದ ದಳಗಳು. ಜಂಗಮಲಿಂಗ ಹೃದಯ ಸ್ಥಾನ, ನಾಭಿಸ್ಥಾನ ಬೇರೆ ಇರ್ತಕ್ಕಂಥದ್ರಲ್ಲಿ 16 ದಳಗಳಂದರೆ ನಾಲಿಗೆಗಳು ನಿಮ್ಮ ದಳಗಳು. ಪ್ರಸಾದ ಲಿಂಗದ ಮಹತ್ವ. ಪ್ರಸಾದ ಲಿಂಗ ಅಂದರೆ ಕಿವಿ. ಟೈಮ್ ಆತೇನು? ಇನ್ನೊಂದು 2 ಮಿನಿಟ್ ಕಮ್ಮಿ ಇರ್ಬೇಕಟ್ಟೆ. ಆಯ್ತಿಲ್ಲ, ಇನ್ನೂ ಏಟೈತಿ ನೋಡಿ. ಸುಳ್ಳು ಹೇಳ್ತಾರೆ ನೋಡಿ, ನೋಡ್ರಿ ಸುಳ್ಳು ಶುರು ಆಗ್ಯದೆ. ಇನ್ನೂ 10 ಮಿನಿಟ್ ಐತೆ. ಹಾಂ, ಇಲ್ಲಿ ದಳಗಳು. ದಳಗಳಂದರೆ ತುಟಿ ನಾಲಿಗೆ ಇದಾವಲ್ಲ, ತುಟಿ ನಾಲಿಗೆ ಗುರುಲಿಂಗದ್ದಾದವ.
ಮೂಗು ಮತ್ತು ಇವೆಲ್ಲ ಆಚಾರ್ಯಲಿಂಗದಾದವ, ಹೌದಲ್ರಿ. ಇನ್ನು ನಮಗೆ ಬರ್ತಕ್ಕಂಥ ಶಿವಲಿಂಗದ ದಳಗಳು ಕಾಲಿನ 10 ಬೆರಳುಗಳು, ಜಂಗಮಲಿಂಗದ್ದು 2 ಕೈಗಳು, 2 ಹೃದಯ ಸ್ಥಾನಗಳು, ಪ್ರಸಾದಲಿಂಗದ ದಳಗಳು ದಂತಗಳು. ದಂತದ್ದು ಭಾಳ ಮತ್ತು ಸ್ವಚ್ಛ ಇಡಬೇಕ್ರಿ. ದಂತ ಯಾವಾಗಲೂ ನಾವು ಅವಕ್ಕೆ ಸಿಕ್ಕದ್ದು ತಿನ್ನಕ್ಕೆ ಹಚ್ಚಬಾರ್ದು. ಏನನ್ನ ತಿನ್ನೋದು, ಅಲ್ಲಿ ತಿನ್ನೋದು, ಇಲ್ಲಿ ತಿನ್ನೋದು, ಪಾನ್ಪರ ತಿನ್ನೋದು, ಗುಟ್ಕ ತಿನ್ನೋದು, ಇವೆಲ್ಲ ತಿಂದ್ರಂತಂದ್ರೆ ನಿಮ್ಮ ನಾಲಿ ಕೆಡ್ತದೆ, ಕ್ಷಯ ಆಗ್ತದೆ, TB ಆಗ್ತದೆ, ಗಂಟ್ಲು ತೂತು ಬೀಳ್ತಾವೆ. ಆರೋಗ್ಯವಾಗಿರ್ಬೇಕು. ಇಬ್ಬರು ಗಂಡ ಹೆಂಡ್ತಿ ಊಟಕ್ಕೆ ಕೂತಿದ್ರಿ. ಆ ಗಂಡ ಸ್ವಲ್ಪ ನಾವ ಹೆಂಡ್ತಿ, ನೀವು ತೂಕ ಮಾಡಿ ನೋಡ್ರಿ, ಯಾರು ಹೆಚ್ಚಾಕಾರ? ಡಾಕ್ಟ್ರೆ ಯಾರು ಹೆಚ್ಚಾಕಾರಿ? ಏನು ರೀ ಡಾಕ್ಟ್ರೆ, ತೂಕ ಮಾಡಿರಿ ಹೋಗಿ. ಯಾಕೆ ಹೆಚ್ಚಾಕಾರ? ಅವ್ರ ಕೈಯಾಗಿ ಎಲ್ಲ ಸರ್ವಸ್ವವು ಅವ್ರ ಕೈಗಿರ್ತದೆ. ನಿಮಗೆ ಅಡಿಗೆ ಮಾಡೋದಕ್ಕಿಂತ ಮೊದಲು ಅವ್ರಿಗೆ ಎಡಿ ಆದ್ಮ್ಯಾಗ ಸ್ವಾಮಿಗಳಿಗೆ ಎಡಿ ಹಾಕೋದು ಇರ್ಲಿಕ್ಕೆ ಆಗೋದಿಲ್ಲ ಎಡಿ. ಅದಕ್ಕೆ ಈ ದಸರಾ ಐತಲ್ಲ, ದಸರಾದಾಗ ದೇವಿದು ಹೆಚ್ಚು ಪ್ರಭಾವ. ಅದಕ್ಕೆ ದೇವಿ ಎಡಿ ಆಗ್ಬೇಕು. ಸಿಂಹಾಸನ ಮೇಲೆ ಕೂತವ್ರು ಯಾರು? ಶಿವದ ಮೇಲೆ ಕೂತವ್ರು ಯಾರು ರೀ? ನೀವು ಕೂತೀರೇನು? ಮತ್ತು ತಲೆ ಮೇಲೆ ಕೂತವ್ರು ಯಾರು? ನಿಮ್ಮ ತಲೆ ಮ್ಯಾಗ ಯಾರ್ದಾರ? ನೀವು ಎಲ್ಲಿ ಕೂತೀರಿ? ನೀವು ಕುರ್ಚಿ ಮ್ಯಾಗ ಕೂತೀರಿ, ತಲೆ ಮ್ಯಾಗ ಯಾರ್ದಾರ್ರಿ? ಅದ್ರ ಹೊರತು ಗತಿನೇ ಇಲ್ಲ. ಅದು ಪರಮಾತ್ಮ ತಲೆಯೊಳಗೆ ಕುಂದಿರ್ಸ್ಕೊಂಡು ಹೋಗಿ ಜಡಿ ಸುತ್ತಿ ಏನೇನೋ ಮಾಡ್ಯಾನ ಗದ್ಲ. ಅವ ಆ ರೀತಿ ಕುಂದಿಸ್ಕೊಂಡನ, ಇವ್ರು ಈ ರೀತಿ. ಅಂದ್ರೆ ತೂಕದಾಗ ಯಾರು ಹೆಚ್ಚಾಗ್ತಾರೆ ಸರ್? ನಾಳೆಗೆ ರೀ